खाली उठलो तू. कशाचा कशाचा कहीं मिल रही है. ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಬ್ಲಾಗ್ ಏನಿದೆ, ಇದು ಒಂದು ಫುಲ್ ಡೇ ನಾನು ಶೂಟ್ ಮಾಡಿರುವಂತಹ ಬ್ಲಾಗ್. ಒಂದು ರುಟೀನ್ ಟೈಪಲ್ಲಿ. ತುಂಬ ದಿನ ಆಯಿತು ನಾನು ಲಾಂಗ್ ವೀಡಿಯೋಸನ್ನು ಹಾಕದೆ. ಸೊ ಇವತ್ತೊಂದು ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆಯಿಂದ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಇದು ಮೇ ಬಿ ಲಾಸ್ಟ್ ವೀಕಲ್ಲಿ ಮಂಗಳೂರು ಸೈಡೆಲ್ಲ ರಜೆ ಕೊಟ್ಟಿದ್ರಲ್ಲ, ಸೊ ಆಗ ಆ ಒಂದು ವೀಕ್ನಲ್ಲಿ ಮೇ ಬಿ ಮಂಡೇ ಆರ್ ಟ್ಯೂಸ್ಡೇ ತೆಗೆದಿರುವಂತಹ ಬ್ಲಾಗ್ ಇದು. ಸೊ ನೆನ್ನೆ ಎಲ್ಲ ರಜೆ ಇತ್ತು, ಹಾಗಾಗಿ ಇವತ್ತು ನಾನು ಸ್ಕೂಲ್ ಇರ್ಬೋದು ಅಂತ ಹೇಳಿ ಬೇಗನೆ ಎದ್ದಿದ್ದೇನೆ. ನಾನು ಎದ್ದು ಬ್ರಷ್ ಮಾಡಲಿಕ್ಕೆ ಬರುವಾಗ ನೋಡಿ ಇಲ್ಲಿ ಸ್ವಲ್ಪ ಸೌಂಡು ಕೇಳಿಸ್ತು ನನಗೆ, ಪಟ ಪಟ ಅಂತ ಹೇಳಿ ಕೈ ಇಟ್ಟು ಬರುವಂಥದ್ದು. ಕತ್ತಲಲ್ಲಿಯೇ ಬಂದಿದ್ದಾನೆ ನನ್ನನ್ನು ನೋಡಿ. ಅದರ ನಂತರ ನಾನಿಲ್ಲಿ ಲೈಟನ್ನು ಆನ್ ಮಾಡಿದೆ. ನಾನಿದ್ದ ಕೂಡಲೇ ಅವನಿಗೆ ಎಚ್ಚರ ಆಗ್ತದೆ, ಯಾಕೆಂದರೆ ತಾಯಿಯ ಬಿಸಿ ಬಿಟ್ಟು ಹೋಗ್ತದಲ್ಲ. ನಾನು ಆದಷ್ಟು ದೊಡ್ಡ ದಪ್ಪದ ಒಂದು ಕ್ವಿಲ್ಟ್ ಇದೆ, ಅದನ್ನು ಹಾಕಿ ಅವನಿಗೆ ಕವರ್ ಮಾಡಿಟ್ಟು ಬರುವಂಥದ್ದು. ಅವನಿಲ್ಲಿ ಆದರೆ ಎಚ್ಚರ ಆದರೆ ಅಂತ ಹೇಳಿ 2 ಸೈಡಿನ ದಿಂಬೆಲ್ಲ ಇಟ್ಟು. ಕೆಲವೊಮ್ಮೆ ಅವನಿಗೆ ಎಚ್ಚರ ಆಗ್ತದೆ, ಏನು ಮಾಡೋದಲ್ವ. ನೋಡಿ ಹೇಗೆ ಬಂದಿದ್ದಾನೆ. ಅವನಿಗೆ ನಿದ್ದೆ ಕಮ್ಮಿ, ಬೆಳಿಗ್ಗೆ ಬೇಗನೆ ಎದ್ದೇಳ್ತಾನೆ. ಸೊ ನಾನು ಸಹ ಅವನನ್ನು ಕರ್ಕೊಂಡೀಗ ಕಿಚನಿಗೆ ಬಂದಿದ್ದೇನೆ. ಈಗ ಇಲ್ಲಿ ಟೈಮ್ 6:30 ಆಗ್ತಾ ಉಂಟು. ಹೆಚ್ಚಾಗಿ ನಾನು ಬೆಳಗ್ಗೆ ಅವನಿದ್ರೆ ಅವನನ್ನು ಹೀಗೇ ಕಿಚನಲ್ಲಿಯೇ ಇಟ್ಕೊಳ್ತೇನೆ, ಯಾಕೆಂದರೆ ನನಗೆ ಕೆಲಸ ಮಾಡ್ತಾ ಅವನನ್ನು ನೋಡ್ತಾ ಕೂಡ ಇರ್ಬೋದು. ಆದರೆ ಅವನನ್ನು ಕಿಚನಲ್ಲಿ ಇಡ್ತೇವೆ, ಆದರೆ ಕಿಚನ್ ಫುಲ್ ಕ್ಲೀನ್ ಇರಬೇಕು. ಒಂದೇ ಒಂದು ಸಣ್ಣ ಯಾವುದೇ ಒಂದು ಐಟಮಿನ ಪಾರ್ಟಿಕಲ್ಸ್ ಏನು ಕೂಡ ಇರಲಿಕ್ಕಿಲ್ಲ, ಎಲ್ಲದನ್ನು ತೆಗೆದು ಬಾಯಿಗೆ ಹಾಕ್ತಾನೆ. ಹಾಗಾಗಿ ನಾನಿಲ್ಲಿ ಫಸ್ಟ್ ಮ್ಯಾಟನ್ನು ತೆಗೆದು ಮೇಲೆ ಇಟ್ಟಿದ್ದೇನೆ. ಅದರ ನಂತರ ಫಸ್ಟ್ ಇಲ್ಲಿ ಗುಡಿಸಿ ತಗೊಳ್ತಾ ಇದ್ದೇನೆ. ಕ್ಲೀನ್ ಇರ್ತದೆ, ಬಟ್ ಆದರೂ ನೆನ್ನೆ ನೈಟು ಊಟ ಮಾಡಿದಾಗ ಮತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡುವಾಗ ಎಲ್ಲ ಸ್ಲ್ಯಾಪ್ ಎಲ್ಲ ಒರೆಸುವಾಗೆಲ್ಲ ಬೀಳ್ತದೆ ಅಲ್ಲ, ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕ ಚೂರುಗಳೆಲ್ಲ. ಸೊ ಅದೆಲ್ಲ ಕ್ಲೀನ್ ಆಗಲಿ ಅಂತ ಹೇಳಿ ಗುಡಿಸಿ ತಗೊಂಡಿದ್ದೇನೆ. ಈಗ ಕೆಳಗೆ ಇದ್ದಂಥ ಡಸ್ಟ್ಬಿನ್ ಕೂಡ ಮೇಲೆ ಹೋಗಿದೆ, ಮತ್ತು ಕೆಳಗೆ ಇಡುವಂಥ ನಾನೀಗ ಕಸ ಗುಡಿಸಿದ್ದೆ ಅಲ್ಲ ಹಿಡಿ, ಅದು ಕೂಡ ಮೇಲೆ ಹೋಗ್ತದೆ ಇನ್ನು. ಯಾಕೆಂದರೆ ನೆಲದಲ್ಲಿ ಏನು ಸಹ ಇಡಲಿಕ್ಕಿಲ್ಲ, ಎಲ್ಲ ತೆಗೆದು ಬಿಡ್ತಾನೆ. ಮತ್ತು ನಿಂತ್ಕೊಳ್ತಾರಲ್ವ, ನಿಂತುಕೊಂಡಾಗ ಕೈಗೇನೆಲ್ಲ ಸಿಗ್ತದೆ ಅದನ್ನು ಸಹ ಎಲ್ಲ ಎಳೆದು ಕೆಳಗೆ ಹಾಕಿಬಿಡ್ತಾನೆ. ಹಾಗಾಗಿ ತುಂಬ ಜಾಗ್ರತೆ ಮಾಡಬೇಕೀಗ. ಫ್ರಿಜ್ ಓಪನ್ ಮಾಡಿದ್ದೆ ನೋಡಿ, ಫ್ರಿಜ್ ಒಳಗೆ ಹೋಗಲಿಕ್ಕೆ ಅಂತ ಹೇಳಿ ಬಂದಿದ್ದಾನೆ. ಹಾಗಾಗಿ ಅವನನ್ನು ಹಿಡ್ಕೊಂಡೆ ನಾನು ಇವತ್ತು ಸಾರು ಮಾಡಲಿಕ್ಕಿರುವಂತಹ ಐಟಮ್ಸ್, ತೆಂಗಿನಕಾಯಿ, ಹಾಲು ಮತ್ತು ಬ್ರೇಕ್ಫಾಸ್ಟಿಗಿರುವಂಥ ಐಟಮ್ಸ್ ಎಲ್ಲದನ್ನು ಕೂಡ ನಾನೀಗ ಹೊರಗೆ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೇನೆ ಈ ವಿಡಿಯೋನ, ಯಾಕೆಂತ ಹೇಳಿದರೆ ತುಂಬ ಲಾಂಗ್ ಇದೆ ಮತ್ತು ಕಟ್ ಶಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಕ್ಲೀನಾಗಿ ಎಲ್ಲದನ್ನು ತೋರಿಸಬೇಕು ಅಂತ ಹೇಳಿದರೆ ಹೀಗೇ ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಮಾತ್ರ ಆಗುವಂಥದ್ದು. ಮತ್ತು ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಆದರೆ ನಿಮಗೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ, ಅಥವಾ ನನ್ನ ಚಾನಲ್ನಲ್ಲಿ ಇರುವಂತಹ ಬೇರೆ ವೀಡಿಯೋಸ್ ಯಾವುದಾದ್ರೂ ನೀವು ನೋಡಿದ್ದೀರಾ ಆದರೆ ಅದು ನಿಮಗೆ ಇಷ್ಟ ಆಯಿತು ಆದರೆ, ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈಗ ನೋಡ್ತಾ ಇರುವಂತಹ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಏನಾದರೂ ಒಂದು ಕಾಮೆಂಟನ್ನು ಹಾಕಿ, ಒಂದು ಇಮೋಜಿನ, ಅಥವಾ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು, ಅಥವಾ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಇದರ ಬಗ್ಗೆ ನನಗೆ ಕಾಮೆಂಟನ್ನು ಮಾಡಿ. ಆದಷ್ಟು ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಕೆಲವೊಮ್ಮೆ ಆಗೋದಿಲ್ಲ, ಬಟ್ ಖಂಡಿತವಾಗಿ ಲೈಕ್ ಆದರೂ ಮಾಡಿರ್ತೇನೆ. ಎಲ್ಲರ ಕಮೆಂಟನ್ನು ನಾನು ಓದ್ತೇನೆ. ಸೊ ಇಲ್ಲಿ ಯಾರು ಕೂಡ ನೆಗೆಟಿವ್ ಆಗಿ ತಿಳ್ಕೊಳ್ಬೇಡಿ. ನಾನು ಮಗುವಿನ ಡೈಪರನ್ನು, ನೈಟ್ ಹಾಕಿದ ಡೈಪರ್ ಅಲ್ಲ, ಸೊ ಇಲ್ಲಿನೇ ಚೇಂಜ್ ಮಾಡಿ ಕೊಡ್ತಾ ಇದ್ದೇನೆ ಬೆಳಗ್ಗೆ ಎದ್ದ ಕೂಡಲೇ. ಯಾಕೆಂದರೆ ಅವನನ್ನು ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಅವನ
ಒಂದು ಬಟ್ಟೆಯನ್ನು ಕೂಡ ತೆಗೆದು ಅವನ ಬಟ್ಟೆಯನ್ನೆಲ್ಲ ಚೇಂಜ್ ಮಾಡಿ ಅವನ ಡೈಪರನ್ನು ಕೂಡ ಚೇಂಜ್ ಮಾಡಿ ಬೇರೆ ಡೈಪರನ್ನು ಹಾಕಿ ಕೊಟ್ಟಿದ್ದೇನೆ. ಇಲ್ಲಿ ಸೈಡ್ ಬೈ ಸೈಡ್ ನನ್ನ ಚಹಾ ಮತ್ತು ಹಾಲು ಕೂಡ ಒಲೆಯಲ್ಲಿದೆ. ನನಗೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗಿ ಅಲ್ಲಿ ಬೆಡ್ ಮೇಲೆ ಇಟ್ಟು ಎಲ್ಲ ಮಾಡುವಾಗ ಬೆಡ್ಡಲ್ಲಿ ಅವ್ನು ನಿಂತ್ಕೊಳ್ಳೋದೇ ಇಲ್ಲ, ಹಾಗಾಗಿ ಲೇಟ್ ಆಗ್ತದೆ. ಸೊ ಇಲ್ಲೇ ಚೇಂಜ್ ಮಾಡಿದ್ದೇನೆ. ಮೇ ಬಿ ಎಲ್ಲರೂ ಕೂಡ ಮಾಡುವಂಥದ್ದೇ. ಹಾಗೆ ಕೂಡ ಸ್ವಲ್ಪ ಕ್ಲಾಸಿಯಾಗಿದ್ದವರು ಮೇ ಬಿ ಕರ್ಕೊಂಡೋಗಿ ಎಲ್ಲ ಬೇರೆ ಕಡೆ ಮಾಡ್ಬೋದು. ಬಟ್ ಏನಾದರೂ ಮೋಷನ್ ಎಲ್ಲ ಪಾಸ್ ಮಾಡಿದ್ದಾದರೆ ಹೌದು ಬೇರೆ ಕಡೆ ಕರ್ಕೊಂಡು ಹೋಗಿ ಮಾಡುವಂಥದ್ದಂತ ಹೇಳಿ ಜಸ್ಟ್ ನಾನಿಲ್ಲಿ ಡೈಪರನ್ನು ಒಂದು ಚೇಂಜ್ ಮಾಡಿ ಕೊಟ್ಟಿದ್ದೇನೆ. ಇದು ನಾನು ಯಾಕೆ ಸ್ಪೆಸಿಫೈ ಆಗಿ ಹೇಳಿದ್ದಂತ ಹೇಳಿದರೆ, ಸ್ಪೆಸಿಫೈ ಮಾಡಿ ಕೆಲವರು ಇರ್ತಾರೆ ಅದನ್ನೇ ಒಂದು ಪಾಯಿಂಟ್ ಮಾಡಿ ಕಮೆಂಟ್ ಮಾಡುವಂಥವ್ರು, ಸೊ ಅವರಿಗೋಸ್ಕರ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ನನ್ನ ಚಹಾ ಈಗ ರೆಡಿಯಾಗಿದೆ ನೋಡಿ. ಅಲ್ಲಿ ಮಗು ಹಿಂದೆ ಎಂತ ಸಿಕ್ಕಿದ್ರೆ ಸಹ ಹಾಗೇ ನೋಡಿ ಕೈಯಲ್ಲಿ ತೆಗ್ದಾಯಿತು. ಏನು ಸತ್ ಸಿಗಲಿಕ್ಕಿಲ್ಲ. ಒಂದು ಚಿಕ್ಕ ಏನಾದರೂ ಪೀಸ್ ಸಿಕ್ಕಿದ್ರೆ ಸಹ ಫಸ್ಟು ಹೋಗುವಂಥದ್ದು ಬಾಯಿಗೆ. ನಾನು ಎಲ್ಲಿ ಹೋಗ್ತೇನೆ ನನ್ನ ಹಿಂದೆನೇ ಬರ್ತಾನೆ. ಮತ್ತೆ ಎಲ್ಲಿಯಾದರೂ ಬಾಗಿಲು, ಈಗಂದರೆ ಬಾಗಿಲು ಬೆಳಿಗ್ಗೆ ಮುಂಚೆ ಅಲ್ಲ, ಹಾಗಾಗಿ ಬಾಗಿಲು ಓಪನ್ ಆಗಲಿಲ್ಲ. ಬಾಗಿಲು ಓಪನ್ ಆದರೆ ಮತ್ತೆ ಹೊರಗೆ ಹೋಗಲಿಕ್ಕೆ ನೋಡುವಂಥದ್ದು. ಇಲ್ಲಿ ಸಿಯೋನ್ ಮತ್ತು ಹಸ್ಬೆಂಡ್ ಮಲಗಿದ್ದಾರೆ. ಸಿಯೋನನ್ನು ಕೂಡ ನಾನು ಕರಿತಾನೆ ಇದ್ದೇನೆ, ಎದ್ದೇಳು ಅಂತ ಹೇಳಿ. 7 ಗಂಟೆ ಆಗುವಿಂದ ಸ್ಟಾರ್ಟ್ ಮಾಡ್ತೇನೆ ನಾನು ಎಬ್ಬಿಸಲಿಕ್ಕೆ. ಅಲ್ಲಿ ಉಪದ್ರ ಮಾಡ್ತಾ ಇದ್ದ ಅಂತ ಹೇಳಿ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಹಸ್ಬೆಂಡ್ ಮತ್ತು ಸಿಯೋನ್ ಮಲಗಿದ್ದಾರಲ್ಲ, ಸೊ ಅವರಿಗೆ ಸಹ ಉಪದ್ರ ಮಾಡ್ತಾ ಇದ್ದ. ಈಗ ನೋಡಿ ಟಾಯ್ ಬಾಕ್ಸಲ್ಲಿ ಆಟ ಆಡಲಿಕ್ಕೆ ಅಂತ ಬಂದಿದ್ದಾನೆ. ಇವನಿಗೆ ಈಗ ಹೆಚ್ಚಾಗಿ ತಾಯಿ ಬೇಕು ಅಂತ ಹೇಳಿ ನನ್ನ ಹತ್ತಿರನೇ ಬರುವಂಥದ್ದು ಅವನು ಜಾಸ್ತಿಯಾಗಿ. ನಮ್ಮ ಸಿಯೋನ ಆ ರೀತಿಯಲ್ಲಿ ಇರಲಿಲ್ಲ, ಯಾರಾದರೂ ಸಾಕ್ತಿತ್ತು ಅವನಿಗೆ. ಅವನ ಡ್ಯಾಡಿ ಹಿಡ್ಕೊಂಡ್ರೆ ಅವನಿಗೆ ತುಂಬ ಖುಷಿ ಆಗ್ತಿತ್ತು. ಬಟ್ ಇವನು ಹಾಗೆಲ್ಲ, ಇವನಿಗೆ ಸ್ವಲ್ಪ ನಾನು ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಇಲ್ಲಿ ನೆನ್ನೆ ನೈಟೇ ನಾನು ಸಾರಿಗೆ ಬೇಕಾದಂತಹ ಐಟಮನ್ನು ರೆಡಿ ಮಾಡಿಟ್ಟಿದ್ದೆ. ಇವತ್ತು ಸಾಂಬಾರು ಸೌತೆ ಮತ್ತು ಇದು ಗ್ರೀನ್ ಗ್ರಾಮ್ ಇದೆಲ್ಲ, ಇದು ಹೆಸರು ಕಾಳು, ಇದನ್ನು ಹಾಕಿ ಸಾರು ಮಾಡುವ ಅಂತ ಹೇಳಿ. ನಾನು ನನ್ನ ವ್ಲಾಗನ್ನು ಫಸ್ಟಾಗಿ ನೋಡ್ತಾ ಇದ್ದೀರ ಆದರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ನನಗೆ ನಮ್ಮ ಮನೆಯಲ್ಲಿ ನಾನು, ಅತ್ತೆ, ಮಾವ ಮತ್ತು ಹಸ್ಬೆಂಡ್, ನನ್ನ ಮಕ್ಕಳು ಇರುವಂಥದ್ದು. ಸೊ ಅತ್ತೆ ಈಗ ಇಲ್ಲ, ಅವರ ಕೈಗೆ ಟ್ರಿಗರ್ಡ್ ಫಿಂಗರ್ ಆಗಿದೆ ಅಂತ ಹೇಳಿ ಅವರಿಗೆ ಕೈ ಬೆರಳಲ್ಲಿ ನರದ ಒಂದು ಚಿಕ್ಕ ಸರ್ಜರಿ ಇದೆ. ಸೊ ಅದಕ್ಕೋಸ್ಕರ ಅವರು ಮಂಗಳೂರು ಹೋಗಿದ್ದರು. ಆ ಟೈಮ್ನಲ್ಲಿ ತೆಗೆದಿರುವಂತಹ ವಿಡಿಯೋ ಇದು. ಹಾಗಾಗಿ ನಾನೇ ಇಲ್ಲಿ ಅತ್ತೆ ಇಲ್ಲದ ಟೈಮ್ನಲ್ಲಿ ಆದರೆ ಬೆಳಿಗ್ಗೆನೇ 9-10 ಗಂಟೆ ಒಳಗೆ ನಾನು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಏಕೆಂದರೆ ಮತ್ತೆ ನನಗೆ ಟೈಮ್ ಆಗೋದಿಲ್ಲ, ಮಗುವಿಗೆ ತಿನ್ನಿಸಬೇಕು ಮತ್ತು ಬೇರೆ ಕೆಲಸಗಳೆಲ್ಲ ಇರ್ತದಲ್ಲ. ಸೊ ಹಾಗಾಗಿ ಟೈಮ್ ಆಗೋದಿಲ್ಲ. ಸೊ ಬೆಳಿಗ್ಗೆನೇ ನಾನಿಲ್ಲಿ ಹೆಸರು ಕಾಳಿಂದೆ ಅದನ್ನು ಕುಕ್ಕರಲ್ಲಿ ಹಾಕಿ ಇಟ್ಟುಬಿಟ್ಟಿದ್ದೇನೆ. ನೆಕ್ಸ್ಟ್ ನೆನ್ನೆ ನೈಟ್ ನಾನು ಸೌತೆಯನ್ನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತು ಸಿಯೋನ್ಗೆ ಸ್ಕೂಲ್ ಇದೆ ಅಂತ ಹೇಳಿ ನಾನಿಲ್ಲಿ ಸ್ಕೂಲಿಗೆ ಟಿಫಿನಿಗೆ ಅಂತ ಹೇಳಿ ಸಾರು ಏನು ಕೂಡ ಇರಲಿಲ್ಲ. ಹಾಗಾಗಿ ನೆನ್ನೆ ನೈಟಿಗೆ ಎಲ್ಲ ಫಿನಿಶ್ ಆಗಿತ್ತು. ಹಾಗಾಗಿ ಇಲ್ಲಿ ನಾನು ಸಾಸೇಜಸ್ ಬರ್ತದಲ್ವ, ಚಿಕನ್ ಸಾಸೇಜ್, ಸೊ ಅದನ್ನು ತೆಗಿತಾ ಇದ್ದೇನೆ. ನಾನು ಯಾವಾಗಲೂ ಕೊಡೋದಿಲ್ಲ. ಇವತ್ತು ನನಗೆ ಬೇರೆ ಏನೂ ಕೂಡ ಆಪ್ಷನ್ ಕಾಣಲಿಲ್ಲ, ಹಾಗಾಗಿ ಇದನ್ನು ತೆಗೆದು ಇದನ್ನು ಜಸ್ಟ್ ಫ್ರೈ ಮಾಡಿ ಕೊಡುವ ಅಂತ ಹೇಳಿ. ಅವನಿಗೆ ಸಾರೆಲ್ಲ ಬೇಕಂತ ಇಲ್ಲ, ಏನಾದರೂ ಡ್ರೈ ಐಟಮ್ ಇದ್ದರೂ ಕೂಡ ಅವನು ಊಟ ಮಾಡಿ ಬರ್ತಾನೆ. ಇದನ್ನು ಇನ್ನು ಡಿಫ್ರೋಸ್ಟ್ ಆಗಲಿಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ದೇನೆ. ಈಗ ಡಿಫ್ರೋಸ್ಟ್ ಆದ ನಂತರ ಕಟ್ ಕೂಡ ಮಾಡ್ತಾ ಇದ್ದೇನೆ. ಸೈಡಲ್ಲಿ ಸಿಯೋನಿಗೆ ಬೇಕಾದಂತಹ ಅನ್ನವನ್ನು ಬಿಸಿ ಮಾಡ್ತಾ ಇದ್ದೇನೆ. ಗಂಜಿ, ಅವನಿಗೆ ಗಂಜಿಯಾಗಿ ಉಪ್ಪು ಹಾಕಿ ಬಿಸಿ ಮಾಡಿ ನೆಕ್ಸ್ಟ್ ಕೊಡುವಾಗ ಸ್ವಲ್ಪ ಡ್ರೈ ಮಾಡಿ ಕೊಡುವಂಥದ್ದು, ಸ್ವಲ್ಪ ಗಂಜಿ ನೀರಿದ್ದ ಹಾಗೆ. ಏಕೆಂದರೆ ಅವನಿಗೆ ಮಧ್ಯಾಹ್ನಕ್ಕೆ ತಿನ್ನುವಾಗ ಅದು ಗಟ್ಟಿಯಾಗದೇ ಇರಲಿ ಅಂತ ಹೇಳಿ. ನಿನ್ನೆ ನಾನು ಪತ್ರೋಡೆಯನ್ನು ಮಾಡಿದ್ದೆ. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಪತ್ರೋಡೆ ಕೂಡ ಇದೆ. ಪತ್ರೋಡೆ ಸ್ವಲ್ಪನೇ ಇದ್ದಂಥದ್ದು, ಸೊ ಅದನ್ನು ನಾನು ಮಾವನಿಗೆ ಬಿಸಿ ಮಾಡಿ ಕೊಟ್ಟಿದ್ದೇನೆ. ಮಾವ ಇಲ್ಲಿ ಕೂತ್ಕೊಂಡು ಪತ್ರೋಡೆಯನ್ನು ತಿಂತಾ ಇದ್ದಾರೆ. ನಾನು ಸಿಯೋನ್ನ ಟಿಫಿನಿದು ತಯಾರಿಯಲ್ಲಿದ್ದೇನೆ. ಆಗ ನೋಡಿ ಹಸ್ಬೆಂಡ್ ಬಂದರು, ನಾವಿಬ್ಬರು ಸಹ ಕೇಳ್ತಾ ಇದ್ದೇವೆ. ಹಸ್ಬೆಂಡ್ ಬಂದರು, ನಮಗೆ ನ್ಯೂಸ್ ಕೊಟ್ಟರು. ಏನೂ ಗೊತ್ತಿಲ್ಲ ನನಗೆ, ಇತ್ತೀಚೆಗೆ ಮಕ್ಕಳಿಗೆ ರಜೆ ಸಿಗುವಾಗ ನನಗೆ ಏನು ಖುಷಿ ಆಗ್ತದೆ ಅಂತ ಗೊತ್ತಿಲ್ಲ. ನಿಜ ಹೇಳಬೇಕಂದ್ರೆ ನನಗೇ ರಜೆ ಸಿಕ್ಕಿದ ಹಾಗೆ ನನಗೆ ಖುಷಿ ಆಗ್ತದೆ. ಮತ್ತು 1 ವೀಕ್ ಕಂಟಿನ್ಯೂಸ್ ಆಗಿ ರಜೆ ಸಿಕ್ತು ಮಕ್ಕಳಿಗೆ. ನಾನಿಲ್ಲಿ ಬ್ರೇಕ್ಫಾಸ್ಟ್ನ ಪ್ರಿಪ್ರೇಷನ್ನಲ್ಲಿದ್ದೆ. ಟಿಫಿನೆಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ಸ್ವಲ್ಪ ಹೊತ್ತಾದರೆ ನಾನು ಹಾಕಿ ಆಗೋದು, ಬಟ್ ಅದಕ್ಕಿಂತ ಮುಂಚೆನೇ ಬಂದು ಹೇಳಿದ್ದು ಒಳ್ಳೆಯದಾಯಿತು. ಅಲ್ಲಿಗೆ ಎಲ್ಲ ಬಂದು ಮಾಡಿ ಇಟ್ಟುಬಿಟ್ಟೆ. ಹಾಗಾದರೆ ಇವತ್ತು ಹೇಗಿದ್ದರೂ ಮನೆಯಲ್ಲೇ ಇರ್ತಾನೆ, ನೆನ್ನೆ ಕೂಡ ಮನೆಯಲ್ಲೇ ಇದ್ದೆ, ಇವತ್ತು ಕೂಡ ಮನೆಯಲ್ಲೇ ಇರ್ತಾನೆ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ನನಗೆ ಏನೋ ಒಂಥರ ಖುಷಿ, ಮಕ್ಕಳಿಗೆ ರಜೆ ಸಿಕ್ಕಿದ ಕೂಡಲೇ ನನಗೆ ರಜೆ ಸಿಕ್ಕಿದ ಹಾಗೆ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ರಜೆನೇ ಇರ್ತಿರಲಿಲ್ಲ. ಇದಕ್ಕಿಂತ ಜೋರು ಮಳೆ ಬರ್ತಿತ್ತು, ಇದಕ್ಕಿಂತ ಜೋರು ಗಾಳಿ ಇರ್ತಿತ್ತು. ಆದರೆ ಸಹ ನಾವು ಕೊಡೆ ಹಿಡ್ಕೊಂಡು, ನಮ್ಮ ಕೊಡೆ ಎಲ್ಲ ಹಾರಿ ಹೋಗ್ತಿತ್ತು, ಅಷ್ಟು ಗಾಳಿಯೆಲ್ಲ ಇರ್ತಿತ್ತು. ಆದರೆ ಆಗಲೇ ಈ ಕಾನ್ಸೆಪ್ಟೇ ಇರಲಿಲ್ಲ ಕಾಣ್ತದೆ ರಜೆ ಅಂತ ಹೇಳಿ. ಹಾಗೆ ಸಹ ಕೆಲವೊಮ್ಮೆ ತುಂಬ ಗಾಳಿ ಮಳೆ ಇದ್ದರೆ ನನ್ನ ಮನೆ ಘಟ್ಟದ
ಬೆಟ್ಟದಾಚೆ ಇರೋದಲ್ಲ, ಹಾಗಾಗಿ ಅಲ್ಲೆಲ್ಲ ಮರ ಎಲ್ಲ ಬೀಳುವಂಥದ್ದು ಜಾಸ್ತಿ. ಹಾಗಾಗಿ ನನ್ನ ಮಮ್ಮಿ ಕೆಲವೊಮ್ಮೆ ನನ್ನನ್ನು ಮನೆಯಲ್ಲಿ ನಿಲ್ಲಿಸ್ತಾಯಿದ್ರು. ಅದು ಬೆರಳೆಣಿಕೆ ಅಷ್ಟೇ ದಿನಗಳು, ಆದರೂ ಕೂಡ ನಾವು ನಡ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ. ಈಗಿನ ಮಕ್ಕಳದಂತೂ ಚಾನ್ಸ್, ಗಾಡಿಯಲ್ಲಿ ಹೋಗಿ ಗಾಡಿಯಲ್ಲೇ ಬರಲಿಕ್ಕೆ ಆದರೆ ಸಹ ರಜೆ ಸಿಗ್ತದೆ. ಇಲ್ಲಿ ನಮ್ಮ ಮಕ್ಕಳಿಗೆ ಕಷ್ಟ ಇಲ್ಲ ಅಂತ ಹೇಳಿ ಬೇರೆ ಕಡೆ ಕಷ್ಟ ಇರ್ಬೋದು, ರಜೆ ಕೊಡೋದು ಕೂಡ ಹಿತದೃಷ್ಟಿಯಿಂದಾನೆ. ಇಲ್ಲಿ ಸಿಯೋನ್ ಹೇಗಿದ್ರು ಪತ್ರೊಡೆ ತಿನ್ನಲಿಕ್ಕಿಲ್ಲ, ಮತ್ತು ಸ್ವಲ್ಪನೇ ಇರುವಂಥದ್ದು, ಹಾಗಾಗಿ ನಾನು ಚಪಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಪತ್ರೊಡೆ ಸ್ವಲ್ಪನೇ ಇತ್ತಲ್ಲ, ಹಾಗಾಗಿ ನಾನು ನೀರು ದೋಸೆ ಮಾಡುವ ಅಂತ ಹೇಳಿ ದೋಸೆಗೆ ಅಕ್ಕಿಯನ್ನು ಕೂಡ ಹಾಕಿಟ್ಟಿದ್ದೆ. ಬಟ್ ನಿನ್ನೆ ಗಾಳಿ ಮಳೆ ಇದ್ದದ್ರಿಂದ ಕರೆಂಟ್ ಹೋದದ್ದು ಬರಲೇ ಇಲ್ಲ. ಇವತ್ತು ಇಡೀ ದಿನ ಕೂಡ ಕರೆಂಟ್ ಬರ್ತದೇ ಇಲ್ಲ ಅಂತ ಸಹ ಗೊತ್ತಿಲ್ಲ. ಹಾಗಾಗಿ ಈಗ ಕರೆಂಟನ್ನು ನಂಬಲಿಕ್ಕೇ ಆಗೋದಿಲ್ಲ. ಸೊ ನಾನಿಲ್ಲಿ ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೈಡ್ ಬೈ ಸೈಡ್ ನಾನು ಈ ಒಂದು ಸಾರಿಗೆ ಬೇಕಾದಂತಹ ಖಾರವನ್ನು ಕೂಡ ರೆಡಿ ಮಾಡ್ತಾ ಇದ್ದೇನೆ. ಮಸಾಲೆ ಎಲ್ಲ ಹಾಕಿ ಸಿಂಪಲ್ಲಾಗಿ ಮಾಡಿರುವಂಥದ್ದು. ಬೆಲ್ಲ ಹಾಕಿ ಮಾಡ್ತಾರೆ ಕೆಲವರು, ನಾನು ಬೆಲ್ಲ ಹಾಕದೇನೆ ಮಾಡ್ತಾ ಇರುವಂಥದ್ದು ಇವತ್ತು. ಸೊ ಇಲ್ಲಿ ನನ್ನ ಖಾರ ರೆಡಿಯಾಗಿದೆ. ಇದು ತಣ್ಣಗಾಗಿ ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಬಂದರೆ ಒಳ್ಳೆಯದು. ಚಪಾತಿ ಹಿಟ್ಟನ್ನು ನಾನು ನಾರ್ಮಲ್ ಟ್ಯಾಪ್ ವಾಟರಲ್ಲಿಯೇ ಮೋಲ್ಡ್ ಮಾಡಿ ತಗೊಂಡಿರುವಂಥದ್ದು. ಕೆಲವೊಂದು ಹಿಟ್ಟಿಗೆ ತಣ್ಣೀರನ್ನು ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ, ಕೆಲವೊಂದು ಹಿಟ್ಟು ಚೆನ್ನಾಗಿ ಬರ್ತದೆ. ಇದು ನಾನು ಡಿಮಾರ್ಟಲ್ಲಿ ತಗೊಂಡಂತಹ ಹಿಟ್ಟು ತುಂಬ ಚೆನ್ನಾಗಿದೆ. ಚಪಾತಿ ಸಾಫ್ಟಾಗಿರ್ತದೆ, ಸಂಜೆವರೆಗೆ ಕೂಡ ಸಾಫ್ಟಾಗಿಯೇ ಉಳಿತದೆ. ಮತ್ತು ಹಿಂದಿನ ರಾತ್ರಿ ಎಲ್ಲ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟರೆ ಇನ್ನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಒಳ್ಳೆಯದಾಗಿ ಬರ್ತದೆ. ನನಗೆ ಈ ಹಿಟ್ಟು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಕೂಡ ನಾನು ಇದನ್ನೇ ತಗೊಳ್ಳುವಂಥದ್ದು. ಇಲ್ಲಿ ಸಾರಿಗೆ ನೋಡಿ ಸೌತೆಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಈ ರೀತಿಯಲ್ಲಿ ಹಿಂದಿನ ದಿನ ನಾವು ಪ್ರಿಪ್ರೇಷನನ್ನು ಸ್ವಲ್ಪ ಮಾಡಿ ಇಟ್ಟರೆ ಯಾವುದೆಲ್ಲ ಆಗ್ತದೆ ಅದನ್ನು ಮಾಡಿ ಇಟ್ಟರೆ, ಯಾರು ಹೆಲ್ಪಿಗೆಲ್ಲ ಇಲ್ಲದ ಟೈಮ್ನಲ್ಲಿ, ಚಿಕ್ಕ ಮಕ್ಕಳಿರೋ ಟೈಮ್ನಲ್ಲಿ ನಮಗೆ ತುಂಬ ಯೂಸ್ ಆಗ್ತದೆ. ಸೊ ನನ್ನ ಮಗು ಕೂಗ್ತಾ ಇದ್ದ, ನನ್ನ ಹತ್ರನೇ ಬರ್ತಾ ಇದ್ದ. ಮಧ್ಯದಲ್ಲಿ ಅವನಿಗೆ ಫೀಡನ್ನು ಕೊಟ್ಟಿದ್ದೆ. ತುಂಬ ನಿದ್ದೆ ಬರ್ತಿತ್ತು ಅವನಿಗೆ. ಮಳೆ ರಜೆ ಕೊಟ್ಟದ್ದು ಒಳ್ಳೆಯದೇ ಆಯಿತು, ಯಾಕೆಂದರೆ ಫುಲ್ ಕತ್ತಲಾಗಿದೆ ಮನೆಯೊಳಗೆ. ಈಗ 8:30 ಗಂಟೆ ಆಗ್ತಾ ಉಂಟು, ಆದರೂ ಕೂಡ ನೋಡಿ ಲೈಟ್ ಹಾಕಲೇಬೇಕು, ಅಷ್ಟು ಕತ್ತಲಿದೆ. ಮಗುವನ್ನು ಬೆಡ್ ಮೇಲೆ ಇಡಲಿಕ್ಕೆ ಮುಂಚೆ ನಾನಿಲ್ಲಿ ಬೆಡ್ಶೀಟನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೇನೆ. ಈ ಬೆಡ್ಶೀಟನ್ನು ನಾನು ತುಂಬ ದಿನದಿಂದ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಬೇಕಾದಂತಹ ಪುರ್ಸೋತು ಮತ್ತು ಗಳಿಗೆ ಬಂದೇ ಇರಲಿಲ್ಲ. ನಿನ್ನೆ ಚಿಕ್ಕ ಮಗು ಏನಿದೆ ಅವನು ಸ್ವಲ್ಪ ಸ್ಪಿಟ್ ಔಟ್ ಮಾಡಿಬಿಟ್ಟ ನೈಟ್ ಹಾಲು ಕೊಟ್ಟು ಕರ್ಕೊಂಡು ಹೋಗುವಾಗ. ಸೊ ನನಗೆ ಒಮ್ಮೆಲೆ ಟ್ರಿಗರ್ ಆಯಿತು. ನಾನು ಇಷ್ಟು ದಿನದಿಂದ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಲ್ಲ, ಹಾಗಾಗಿ ಅವನು ಚೇಂಜ್ ಮಾಡಲಿ ಒಮ್ಮೆ ಅಂತ ಹೇಳಿ, ಸ್ಪಿಟ್ ಮಾಡಿರಬೇಕು ಅಂತ ಹೇಳಿ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಸ್ವಲ್ಪ ಹೊತ್ತು ಇಟ್ಕೊಂಡು ಕೂತ್ಕೊಳ್ಳಿ, ನಾನು ಕ್ಲೀನ್ ಮಾಡಿ ಬರ್ತೇನೆ ಅಂತ ಹೇಳಿ. ಈಗಂತೂ ಮಳೆಗಾಲದಲ್ಲಿ ಈ ಜೇಡದ್ದು ಬಲೆ ಉಂಟಲ್ಲ, ಅದು ತುಂಬ ಜಾಸ್ತಿ. ಒಂದು ಜೇಡಕ್ಕೆ ಬಲೆಯನ್ನು ಹೆಣಿಲಿಕ್ಕೆ ಖಾಲಿ 90 ಸೆಕೆಂಡ್ಸ್ ಸಾಕಾಗ್ತದೆ. ಇವತ್ತು ಕ್ಲೀನ್ ಮಾಡಿ ನಾಳೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಹೇಳಿ ನೀವು ಇವತ್ತು ಕ್ಲೀನ್ ಮಾಡಿ ಇಡಿ, ನಾಳೆ ಒಳಗೆ ಅದು ಅದೇ ರೀತಿಯಲ್ಲಿ ಕಟ್ಟಿರ್ತದೆ. ಯಾಕೆಂದರೆ ಅದಕ್ಕೆ ಖಾಲಿ 90 ಸೆಕೆಂಡ್ಸ್ ಸಾಕಾಗ್ತದೆ. ಸೊ ಅದೇ ರೀತಿಯಲ್ಲಿ ನಮ್ಮ ಕಿಟಕಿ ನಾವು ಹೆಚ್ಚಾಗಿ ಕ್ಲೋಸ್ ಮಾಡಿಡ್ತೇವೆ, ಯಾಕೆಂದರೆ ಮಳೆ ನೀರು ಒಳಗೆ ಬರ್ತದೆ. ಜೋರು ಮಳೆ ಬಂದರೆ ಕಿಟಕಿಗೆ ಬೀಳ್ತದೆ ನೀರು, ಹಾಗಾಗಿ ಹೆಚ್ಚಾಗಿ ಕ್ಲೋಸ್ ಮಾಡಿ ಇಡುವಂಥದ್ದು. ಇದರ ಕ್ಲೋಸ್ ಮಾಡುವಂಥ ಹುಕ್ಕೆಲ್ಲ ಸರಿ ಇಲ್ಲ, ಹಾಗಾಗಿ ಅದು ನಮ್ಮ ಚಿಕ್ಕ ಮಗು ಎದ್ದರೆ ಇಲ್ಲಿಂದ ಹೊರಗೆ ನೋಡುವಂಥದ್ದು. ಅವನೇ ಓಪನ್ ಮಾಡಿಬಿಡ್ತಾನೆ ವಿಂಡೋ. ಅವನಿಗೆ ಇಲ್ಲಿಂದ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕಾಣ್ತದಂತ ಇಲ್ಲ. ಸೊ ಅವನು ಹೊಟ್ಟೆ ಎಲ್ಲ ಫುಲ್ ಇದೆ ಆದರೆ, ಮೂಡ್ ಸರಿ ಇದೆ ಆದರೆ ಎದ್ದು ಅಲ್ಲಿ ನಿಂತ್ಕೊಂಡು ಹೊರಗೆ ನೋಡ್ತಾ ಆಟ ಆಡ್ತಾ ಇರ್ತಾನೆ. ಈ ರೀತಿ ಮಳೆ ಬರುವಾಗ ನಿದ್ದೆ ಜಾಸ್ತಿ ಅಲ್ವಾ, ಮಕ್ಕಳು ಕೂಡ ಮಲಗ್ತಾರೆ. ಸಿಯೋನ್ಗೆ ಕೂಡ ತುಂಬ ನಿದ್ದೆ ಬರ್ತಿತ್ತು, ಹೇಗೋ ಮಾಡಿ ಈಗ ಎದ್ದಿದ್ದಾನೆ. ನಾನಿಲ್ಲಿ ಸ್ವಲ್ಪ ಎಲ್ಲ ಮನೆ ಫುಲ್ ಮೆಸ್ಸಾಗಿ ಹೋಗ್ತದೆ. ನೈಟು ಒಂದು ರಾತ್ರಿ ಮಲಗಿ ಎದ್ದೊಳುವಾಗ ಯಾರು ಬಂದು ಕಸ ಹಾಕ್ತಾರೆ ಗೊತ್ತಿಲ್ಲ, ಎಲ್ಲ ಮೆಸ್ಸಾಗಿರ್ತದೆ. ಮೊದಲೆಲ್ಲ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸಿಯೋನ್ ಚಿಕ್ಕದಿರುವಾಗ ಟಾಯ್ಸನ್ನೆಲ್ಲ ತೆಗೆದು ಬುಟ್ಟಿಯಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಮಲಗ್ತಾ ಇದ್ವಿ. ಮತ್ತೆ ಗೊತ್ತಾಯಿತು ಹೋಗ್ತಾ ಇದು ಆಗೋ ಕೆಲಸ ಅಲ್ಲ ಅಂತ ಹೇಳಿ, ಹಾಗಾಗಿ ಈಗ ನಾವು ಬೆಳಿಗ್ಗೆನೇ ಕ್ಲೀನ್ ಮಾಡುವಂಥದ್ದು. ಕೆಲವೊಮ್ಮೆ ಕ್ಲೀನ್ ಮಾಡ್ತೇವೆ, ಕೆಲವೊಮ್ಮೆ ಮಾಡೋದಿಲ್ಲ. ಯಾಕೆಂದರೆ ಈಗ ಮಕ್ಕಳನ್ನು ಕರ್ಕೊಂಡು ಬೆಡ್ಡಿಗೆ ಹೋಗುವಂಥದ್ದೇ ಒಂದು ದೊಡ್ಡ ವಿಚಾರ. ಯಾಕೆಂದರೆ ಅವರನ್ನು ರೆಡಿ ಮಾಡುವಂಥದ್ದು, ಬೆಡ್ ಹಾಕುವಂಥದ್ದು, ಬೆಡ್ ತೆಗೆಯುವಂಥದ್ದು, ಇದೇ ದೊಡ್ಡ ಕೆಲಸಗಳು. ಸೊ ಇಲ್ಲಿ 9 ಗಂಟೆ ಆಗ್ತಾ ಇದೆ. ಈಗ ಸಿಯೋನಿಗೆ ನಾನು ಚಾಕ್ಲೇಟ್ ಸ್ಪ್ರೆಡನ್ನು ಹಾಕಿ ಚಪಾತಿಯನ್ನು ಕೊಟ್ಟಿದ್ದೇನೆ. ಇದು ಲಿಟಲ್ ಜಾಯ್ಸ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ನಾನು ನೋಡಿದ್ದೆ, ಅಲ್ಲಿಂದ ತರಿಸಿರುವಂಥದ್ದು. 0 ರಿಫೈನ್ಡ್ ಆಯಿಲ್ ಎಲ್ಲ ಇರುವಂಥದ್ದು. ಒಳ್ಳೆಯದಾಗಿದೆ, ಟೇಸ್ಟ್ ಕೂಡ ಒಳ್ಳೆಯದಿದೆ. ಅದನ್ನೇ ಹಾಕಿ ಕೊಟ್ಟಿದ್ದೇನೆ ಅವನಿಗೆ, ಅವನು ತಿಂತಾ ಇದ್ದಾನೆ.
ಇಲ್ಲಿ ಅಂತೂ ಹಿಂದೆ ಒಲೆ ಹತ್ತಿರ ಎಲ್ಲ ಅಂತೂ ಫುಲ್ ಕತ್ತಲಾಗಿ ಹೋಗಿದೆ, ನನಗೇ ಸರಿ ಕಾಣಿಸ್ತಾ ಇರಲಿಲ್ಲ ಎಲ್ಲಿ ಏನಿದೆ ಅಂತ ಹೇಳಿ. ಮತ್ತು ಈ ರೀತಿಯಲ್ಲಿ ಓಪನ್ ಒಲೆ ಎಲ್ಲ ಇರುವಾಗ ತುಂಬ ಜಾಗ್ರತೆ ಮಾಡಬೇಕು, ಯಾಕೆಂದರೆ ನಾವು ಸೌದೆ ಎಲ್ಲ ತಂದಿಟ್ಟಿರ್ತೇವೆ. ನಾನೀಗ ಹೆಚ್ಚಾಗಿ ತರೋದಿಲ್ಲ, ನನಗೆ ಎಷ್ಟು ಬೇಕಷ್ಟನ್ನು ಮಾತ್ರ ತಂದಿಡ್ತೇನೆ. ತಂದಿಡದೇ ಇದ್ದರೆ ನೆಕ್ಸ್ಟ್ ದಿನಕ್ಕೆ ಹೊತ್ತಲಿಕ್ಕೆ ಕೇಳೋದಿಲ್ಲ ಬೆಂಕಿ, ಒಲೆ ಹತ್ತಿರ ಇಟ್ಟು ಹೋಗುವಂಥದ್ದು ಬೆಂಕಿ ಎಲ್ಲ ಆದ ನಂತರ. ಆಗ ಸ್ವಲ್ಪ ಬಿಸಿ ಇರ್ತದಲ್ಲ, ನೆಕ್ಸ್ಟ್ ಡೇಗೆ ಬೇಗನೆ ಹೊತ್ತಿ ಉರಿಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಈಗೆಲ್ಲ ಈ ಟೈಮ್ನಲ್ಲಿ ಹಾವೆಲ್ಲ ಬರುವಂಥದ್ದು ಜಾಸ್ತಿ. ನಮಗೆ ತೋಟ ಕಾಡೆಲ್ಲ ಇರೋದ್ರಿಂದ ಹಾವೆಲ್ಲ ಬಂದು ಕುತ್ಕೊಂಡು ಬಿಡ್ತದೆ ಬಿಸಿ ಇದೆ ಅಂತ ಹೇಳಿ. ಈ ಗೋಣಿ ಅಥವಾ ಏನಾದರೂ ಅಕ್ಕಿ ಎಲ್ಲ ಇಟ್ಟಿದ್ರೆ ಪಾತ್ರೆ, ದೊಡ್ಡ ದೊಡ್ಡ ಮಡಿಕೆಯಲ್ಲೆಲ್ಲ ಅದರಲ್ಲಿ ಕುತ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಜಾಗ್ರತೆ ಮಾಡಬೇಕು. ನಾನಿಲ್ಲಿ ಈಗ ಸದ್ಯಕ್ಕೆ ಬೇಕಾದಷ್ಟು ಸೌದೆಯನ್ನು ತಗೊಂಡು ಬರ್ತಾ ಇದ್ದೇನೆ. ನಾನು ನನ್ನ ವೀಡಿಯೋಸ್ನಲ್ಲಿ ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೇನೆ. ಇವತ್ತು ನನಗೆ ಮಾತಾಡಬೇಕು ಅಂತ ಅನಿಸಿದ್ದು ಅಂತ ಹೇಳಿದರೆ, ನಾನು ನೋಡಿದ್ದೇನೆ ಹೆಚ್ಚಾಗಿ ಕೆಲವರ ಮೆಂಟಾಲಿಟಿ ಯಾವ ರೀತಿಯಲ್ಲಿರ್ತದೆ ಅಂತ ಹೇಳಿದರೆ, ಯಾವುದೇ ಜಾಬ್ ಆದರೂ ಕೂಡ ಹೈಯರ್ ಪೋಸ್ಟ್ ಇದ್ದು ಹೈ ಸ್ಯಾಲ್ರಿ ಬರ್ತಾ ಇದೆ ಆದರೆ ಮಾತ್ರ ರೆಸ್ಪೆಕ್ಟನ್ನು ಕೊಡುವಂಥದ್ದು ಆ ಒಂದು ಪೋಸ್ಟಿಗೆ ಮತ್ತು ಆ ಒಂದು ಮನುಷ್ಯನಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದರೆ, ನಾವು ನಮ್ಮ ಮಡಂತ್ಯಾರ್ ಚರ್ಚ್ ಹಾಲಲ್ಲಿ ನಾನು ತುಂಬ ಫಂಕ್ಷನ್ಸನ್ನು ಅಟೆಂಡ್ ಮಾಡಿದ್ದೇನೆ. ಯಾವಾಗಲೂ ನಾವು ಫಂಕ್ಷನ್ಸನ್ನೆಲ್ಲ ಅಟೆಂಡ್ ಮಾಡಲಿಕ್ಕೆ ಹೋಗುವಾಗ ಈ ಹಾಲ್ ಕ್ಲೀನ್ ಮಾಡೋರು ಏನಿರ್ತಾರೆ ಅವರು ಫಂಕ್ಷನ್ ಆಗಲಿಕ್ಕೆ ಮುಂಚೆ ಬಂದು ಹಾಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಯಾಕಂದರೆ ಡೆಕೋರೇಷನ್ ಎಲ್ಲ ಆಗಿ ಚೇರ್ ಎಲ್ಲ ಇಡಲಿಕ್ಕೆ ಇರ್ತದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ಫಂಕ್ಷನ್ ಇದೆ ಆದರೆ ಆ ಫಂಕ್ಷನ್ ಆಗುವವರಿಗೆ ಇದ್ದು ಹಾಲನ್ನು ಕ್ಲೀನ್ ಮಾಡಿಯೇ ಹೋಗುವಂಥದ್ದು. ಯಾಕೆಂದರೆ ಡೆಕೋರೇಟರ್ಸ್ ಬಂದು ನೈಟ್ ಡೆಕೋರೇಟ್ ಮಾಡ್ತಾರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಫಂಕ್ಷನ್ ಇರ್ತದೆ ಅಲ್ವಾ. ಸೊ ಅಂಥ ಟೈಮ್ನಲ್ಲಿ ಕೆಲವು ಜನರು, ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ಕೆಲವರಿದ್ದಾರೆ ನಾನು ಒಬ್ಸರ್ವ್ ಮಾಡಿರುವ ಪ್ರಕಾರ. ಅವರನ್ನು ನೋಡಿದರೆ ಏನೋ ಒಂದು ಯಾವುದೋ ಒಂದು ಅಷ್ಟೊಂದು ಡಿಗ್ನಿಫೈಡ್ ಕೆಲಸ ಅಲ್ಲ ಅಂತ ಹೇಳಿ ಅವರ ತಲೆಯಲ್ಲಿರುವ ಹಾಗೆ ಅವರನ್ನು ನೋಡುವಂಥದ್ದು, ಅವರನ್ನು ಟ್ರೀಟ್ ಮಾಡುವಂಥದ್ದು. ಅವರಲ್ಲಿ ಕೂತ್ಕೊಂಡಿದ್ದಾರೆ ಆದರೆ ಅವರನ್ನು ನೋಡಿ ಜಸ್ಟ್ ಒಂದು ಸ್ಮೈಲ್ ಕೂಡ ಮಾಡೋದಿಲ್ಲ. ಯಾಕೆ ಅವ್ರ ಹತ್ರ ಮಾತಾಡಿದರೆ ಏನಾಗ್ತದೆ, ಅವರನ್ನು ನೋಡಿ ಒಂದು ಸ್ಮೈಲ್ ಮಾಡಿದರೆ ಏನಾಗ್ತದೆ. ಅವರು ಕೂಡ ನಮ್ಮ ಹಾಗೆಯೇ ಮನುಷ್ಯರಲ್ವ. ಸೊ ನಿಮ್ಮಲ್ಲಿ ಯಾರಾದರೂ ಆ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮೆಂಟಾಲಿಟಿ ಆ ರೀತಿಯಲ್ಲಿ ಇದೆ ಆದರೆ ಪ್ರತಿಯೊಂದು ಕೆಲಸ ಕೂಡ ತುಂಬಾ ಅಗತ್ಯ. ಯಾಕೆಂದರೆ ಅವರು ಆ ಹಾಲನ್ನು ಕ್ಲೀನ್ ಮಾಡಲಿಲ್ಲ ಆದರೆ ನಿಮಗೆ ಫಂಕ್ಷನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮಗೆ ಹಾಲ್ ಕ್ಲೀನ್ ಮಾಡಿ ಪುನಃ ಫಂಕ್ಷನ್ ಮಾಡುವಂಥದ್ದು ಪಾಸಿಬಲ್ ಅಲ್ಲ. ಅದೇ ರೀತಿಯಲ್ಲಿ ಬೇರೆ ಎಲ್ಲ ಕೆಲಸಗಳು ಕೂಡ. ಸೊ ಒಂದಲ್ಲ ಒಂದು ಕೆಲಸಕ್ಕೆ ಒಬ್ಬರು ಬೇಕೇ ಬೇಕಾಗಿರ್ತದೆ. ಈಗ ಅದು ಹೈ ಕ್ವಾಲಿಫೈಡ್ ಕೆಲಸ ಆಗಿರ್ಬೋದು, ಈಗ ಪ್ರಧಾನಮಂತ್ರಿ ಕೆಲಸ ಆಗಿರ್ಬೋದು ಅಥವಾ ರೋಡ್ ಗುಡಿಸುವ ಕೆಲಸ ಆಗಿರ್ಬೋದು. ಅವರ ಕೆಲಸವನ್ನು ಮಾಡದೇ ಇದ್ದರೆ, ಈಗ ಎಕ್ಸಾಂಪಲ್ ಈಗ ಕಸ ಎಲ್ಲ ತಗೊಂಡು ಹೋಗೋರು ಬರ್ತಾರಲ್ವ, ಪೌರ ಕಾರ್ಮಿಕರು ಅಂತ ಹೇಳ್ತಾರೆ. ಸೊ ಅವರು ಒಂದು ವಾರ ಬರದೇ ಇದ್ದರೆ, ಎಲ್ಲಿಯಾದರೂ ಹೀಗೇ ಯಾವುದೋ ಒಂದು ರೀಸನಿಂದ ಬರದೇ ಇದ್ದರೆ ಒಂದು ವಾರ ನೀವು ಆ ಕಸವನ್ನು ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆ ನಿಮಗೆ ಆಗ್ತದೆ ಅದರ ಸ್ಮೆಲ್ಲಲ್ಲಿ? ಆಗೋದಿಲ್ಲ ಅಲ್ಲ. ಸೊ ಎಲ್ಲರ ಜಾಬ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಲ್ಲರ ಜಾಬಿಗೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು. ಎಲ್ಲರನ್ನೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು. ನೀವು ಹೋಗಿ ಅವರನ್ನು ಮಾತಾಡದಿದ್ರೂ ಪರವಾಗಿಲ್ಲ, ಅವರನ್ನು ನೋಡುವಾಗ ಕೀಳ ದೃಷ್ಟಿಯಿಂದ ನೋಡಬಾರ್ದು. ಯಾಕೆಂದರೆ ಅವರು ಕೂಡ ಮನುಷ್ಯರು. ಅವರು ಕೂಡ ಅಟ್ ದ ಎಂಡ್ ಆಫ್ ದ ಡೇ ಅವರ ಒಂದು ಫುಡ್ಡಿಗೋಸ್ಕರ, ಅವರೊಂದು ಬ್ರೆಡ್ಡಿಗೋಸ್ಕರ ಅಲ್ವ ಅವರು ಕೆಲಸ ಮಾಡುವಂಥದ್ದು. ನೀವು ಕೂಡ ಅದಕ್ಕೋಸ್ಕರನೇ ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಕೂಡ ನಾಳೆ ಜಾಬ್ ಹೋಯಿತು, ಏನಾದರೂ ಆಯಿತು ಆದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅಂಥ ಕೆಲಸ ಮಾಡಬೇಕಾಗಿ ಬರ್ಬೋದು. ನೀವೆಷ್ಟೇ ನೀವು ದೊಡ್ಡ ಜನ ಅಥವಾ ನೀವು ಕ್ವಾಲಿಫೈಡ್ ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ಅದೆಲ್ಲ ಹೇಳ್ತಾರೆ ಅಲ್ವಾ, ಟೇಬಲ್ಸ್ ಟರ್ನ್ ವೆರಿ ಕ್ವಿಕ್ಲಿ ಅಂತ ಹೇಳಿ. ಸೊ ಹಾಗೆ ಆಗ್ತದೆ, ಟೇಬಲ್ಸ್ ಟರ್ನ್ ಅರೌಂಡ್ ಆಗ್ಬೋದು. ಸೊ ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು, ಆ ರೀತಿಯ ಒಂದು ಮೆಂಟಾಲಿಟಿ ಇರುವವರು ಅಂತ ಹೇಳಿ ನಾನು ಹೇಳ್ತೇನೆ. ನಿಮಗೆ ಪರಿಚಯ ಇಲ್ಲದಿದ್ದರೆ, ನಿಮಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ, ಆದರೆ ಅವರನ್ನು ನೋಡುವಾಗ ಅವರು ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರಾ ಅಥವಾ ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ ಆದರೆ ನೀವು ಅವರಿಗೆ ಸ್ಮೈಲ್ ಮಾಡಿ ಅಥವಾ ಅವರನ್ನು ಕೀಳದೃಷ್ಟಿಯಿಂದ ನೋಡದೇ ಇರಿ, ಅಷ್ಟೇ ನಾನು ಹೇಳುವಂಥದ್ದು. ಯಾಕೆಂದರೆ ನಾನು ಒಬ್ಸರ್ವ್ ಮಾಡಿರೋ ಪ್ರಕಾರ ಕೆಲವರು ಆ ರೀತಿಯಲ್ಲಿ ಮಾಡ್ತಾರೆ. ಹಾಲ್ ಕ್ಲೀನರ್ಸ್ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ, ಮತ್ತು ಈ ಹಾಸ್ಪಿಟಲ್ಸಲ್ಲಿ ಮಾಲ್ಸಲ್ಲಿ ಎಲ್ಲ ಈ ಬಾತ್ರೂಮ್ ಕ್ಲೀನ್ ಮಾಡುವವರು, ಅವರು ಕ್ಲೀನ್ ಮಾಡದೇ ಇದ್ದರೆ ಯಾರಾದರೂ ಹೋಗಿ ಗಲೀಜು ಮಾಡಿ ಬಂದರೆ ನಿಮಗೆ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ. ಸೊ ಅವರನ್ನು ಕೂಡ ರೆಸ್ಪೆಕ್ಟ್ ಮಾಡಿ, ಅವರನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಹೇಳಿ ಹೇಳ್ತೇನೆ. ಪ್ರತಿಯೊಬ್ಬರೂ ಕೂಡ ಅವರ ಹೊಟ್ಟೆಪಾಡಿಗಾಗಿಯೇ ಕೆಲಸ ಮಾಡುವಂಥದ್ದು. ಪ್ರತಿಯೊಂದು ಕೆಲಸ ಕೂಡ ಕೆಲಸನೇ. ಸೊ ಎಲ್ಲ ಒಂದು ಕೆಲಸವನ್ನು ಕೂಡ ರೆಸ್ಪೆಕ್ಟ್ ಮಾಡಿ, ಎಲ್ಲರನ್ನು ಕೂಡ ರೆಸ್ಪೆಕ್ಟಿಂದ ನೋಡಿ. ನಾನು ಈಗ ಹೇಳಿದ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ವೆಟ್ ವೇಸ್ಟ್ ಏನಿದೆ ಅದರ ಡಸ್ಟ್ಬಿನ್ನನ್ನು ಕ್ಲೀನ್ ಮಾಡಿ ನಾನಿಲ್ಲಿ ನಾಯಿಯ
ಅನ್ನಕ್ಕೆ ಅಕ್ಕಿಯನ್ನು ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಅದು ಅಲ್ಲಿ ರೆಡಿ ಆಗ್ತಾ ಉಂಟು. ಮಳೆ ಜಿಟಿ ಜಿಟಿ ಬರ್ತಾನೇ ಇದೆ ಇಡೀ ದಿನ ಹೀಗೇನೆ. ನಮ್ಮ ಹೊಳೆಯಲ್ಲಿ ಕೂಡ ನೀರು ಬರಲಿಕ್ಕೆ ಇನ್ನೂ ಸ್ವಲ್ಪ ಇರುವಂಥದ್ದು, ಮುಕ್ಕಾಲು ಹೊಳೆಯಷ್ಟು ನೀರು ಬಂದಿದೆ ಮೇಲೆ. ನೀರು ಫುಲ್ ಮೇಲೆ ಬಂದರೆ ಕೂಡ ನಾನು ವಿಡಿಯೋ ಮಾಡಿ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತೇನೆ. ಯಾರೆಲ್ಲ ಈ ಊರಲ್ಲಿರುವಂತಹ ಸೀನ್ಸನ್ನು ಮಿಸ್ ಮಾಡ್ತಾ ಇರ್ತಾರೆ ಅವರಿಗೆ ನೋಡಲಿಕ್ಕೆ ಆಗ್ತದೆ. ಮತ್ತು ಇನ್ನೊಂದು ಕಾಮನ್ಲಿ ಆಸ್ಕ್ಡ್ ಕ್ವೆಶ್ಚನ್ ಅಂತ ಹೇಳಿದರೆ ನನ್ನ ಒಂದು ಕಾಮೆಂಟ್ ಸೆಕ್ಷನಲ್ಲಿ, ಮೇಡಮ್ ನೀವು ತಣ್ಣೀರನ್ನು ಮುಟ್ತಾ ಇದ್ದೀರಾ, ನೀವು ಡೆಲಿವರಿ ಆದ ನಂತರ ತಣ್ಣೀರು ಮುಟ್ಬೋದಾ, ನೀವು ಮುಟ್ಟಿದ್ದೀರಾ, ನೀವು ಯಾವಾಗಿಂದ ತಣ್ಣೀರನ್ನು ಮುಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಮಗುವಿಗೆ ನಿಮಗೆ ಶೀತ ಆಗಲಿಲ್ವಾ ಅಂತ ಎಲ್ಲ ಹೇಳಿ ಕೇಳ್ತಾ ಇದ್ದಾರೆ. ಅವರಿಗೆ ನಾನು ಆನ್ಸರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತ ಹೇಳಿದರೆ, ಈ ತಣ್ಣೀರು ಬಿಸಿ ನೀರು ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ನೀರಿಗೆಲ್ಲ ಹೋದ ಕೂಡಲೇ, ಸ್ವಲ್ಪ ಮಳೆಯಲ್ಲಿ ನೆನೆದ ಕೂಡಲೇ ಶೀತ ಆಗುವಂಥದ್ದು, ಜ್ವರ ಕೆಮ್ಮೆಲ್ಲ ಆಗುವಂಥದ್ದೆಲ್ಲ ಇದೆ. ಸೊ ಅದೇ ರೀತಿಯಲ್ಲಿ ಬಾಣಂತಿ ಬಾಡಿ ವೀಕ್ ಇರ್ತದೆ, ಅಂದರೆ ಇನಿಷಿಯಲ್ ಡೇಸಲ್ಲಿ ವೀಕ್ ಇರ್ತದೆ. ಆಫ್ಟರ್ ಡೆಲಿವರಿ ಎಲ್ಲ ಬ್ಲಡ್ ಸ್ವಲ್ಪ ಲಾಸ್ ಆಗಿರ್ತದೆ, ಹಾಗಾಗಿ ಎನರ್ಜಿ ಕೂಡ ಕಮ್ಮಿ ಇರ್ತದೆ. ಅಂಥ ಟೈಮ್ನಲ್ಲಿ ನೀವು ಹೆಚ್ಚಾಗಿ ತಣ್ಣೀರಲ್ಲಿ ಇದ್ದೀರಾದರೆ, ನಿಮ್ಮ ಬಾಡಿಗೆ ಅದು ಆಗೋದಿಲ್ಲ ಆದರೆ, ನೀವು ಈ ಕೋಲ್ಡ್ ಕ್ಯಾಚ್ ಆಗುವಂಥದ್ದು ಅಥವಾ ಬೇರೆ ಏನಾದರೂ ಒಂದು ಕೆಮ್ಮು ಅಥವಾ ತಲೆನೋವು ಇಂಥ ಒಂದು ಚಿಕ್ಕ ಪುಟ್ಟ ರೋಗಗಳು ಬರುವಂಥ ಚಾನ್ಸಸ್ ಬೇಗ ಇರ್ತದೆ. ಮತ್ತು ನಿಮ್ಮ ಸುತ್ತಮುತ್ತದಲ್ಲಿ ಯಾರಿಗಾದರೂ ಜ್ವರ ಎಲ್ಲ ಇದೆ ಆದರೆ ಅದು ಕೂಡ ಹರಡುವಂಥ ಚಾನ್ಸಸ್ ಹೆಚ್ಚಾಗಿರ್ತದೆ. ನಿಮಗೆ ಬಂದರೆ ಮಗುವಿಗೆ ಬರ್ತದೆ ಅಂತ ಹೇಳಿ ಆ ರೀತಿಯಲ್ಲಿ ಹೇಳುವಂಥದ್ದು. ಆದರೆ ಈ ತಣ್ಣೀರು ಮುಟ್ಟಿನೇ ಆ ರೀತಿಯಲ್ಲಿ ಆಯಿತು, ಬಿಸಿ ನೀರು ಮುಟ್ಟಿದರೆ ಮಾತ್ರ ಸರಿ ಇರ್ತಾರೆ ಅಂತ ಎಲ್ಲ ಅದು ಹೇಳುವಂಥದ್ದು ಸುಮ್ಮನೆ. ಯಾಕೆಂದರೆ ನಾನು ಎಚ್ಚರ ಆದ ನಂತರ ಫಸ್ಟು ಕುಡ್ದದ್ದೇ ತಣ್ಣೀರು, ಹೋಗಿ ಸಿಂಕಲ್ಲಿ ಕೂಡ ಮುಖ ಎಲ್ಲ ತೊಳೆದೆಲ್ಲ ಬಂದಿದ್ದೆ. ಸೊ ನಾನು ಅದನ್ನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಟೈಮಲ್ಲಿ ಕೂಡ ಫಾಲೋ ಮಾಡಲಿಲ್ಲ, ಈಗ ಕೂಡ ಮಾಡಲಿಲ್ಲ. ನಾನು ಆರಾಮವಾಗೇ ಇದ್ದೇನೆ, ಜೀವಂತವಾಗೇ ಇದ್ದೇನೆ, ನನ್ನ ಮಗುವಿಗೆ ಕೂಡ ಏನಾಗಲಿಲ್ಲ. ಸೊ ಈ ಕೋಲ್ಡ್ ಅಂತ ಹೇಳುವಂಥದ್ದೆಲ್ಲ ತುಂಬಾ ಕಾಮನ್. ಸೊ ಅದಾಗದೇ ಇರಲಿ ಅಂತ ಹೇಳಿ ಮಾತ್ರ ಆ ರೀತಿಯಲ್ಲಿ ಹೇಳುವಂಥದ್ದು ತಣ್ಣೀರಂತ ಎಲ್ಲ ಹೇಳಿ. ಬಟ್ ಹಾಗೆ ಹೆಚ್ಚು ದೊಡ್ಡದಾದಂಥ ಮೇಜರ್ ಕನ್ಸರ್ನ್ಸ್ ಏನೂ ಕೂಡ ಇಲ್ಲ. ನಿಮ್ಮ ಇಮ್ಯುನಿಟಿ ಪವರ್ ಯಾವ ರೀತಿಯಲ್ಲಿ ಇರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಸ್ಬೆಂಡ್ ಫ್ಯಾಕ್ಟ್ರಿಗೆ ಹೋಗುವಾಗ ಅವ್ರ ಜೊತೆ ಹೋಗ್ತೇನೆ ಅಂತ ಹೇಳಿ ಸಿಯೋನ್ ಕೂಗ್ತಾ ಇದ್ದ. ಅವನಿಗೆ ಒಂದು ಮಲ್ಟಿವಿಟಮಿನ್ ಗಮ್ಮಿಯನ್ನು ಕೊಟ್ಟು ಸಮಾಧಾನ ಮಾಡಿ ಕೂತ್ಕೊಳಿಸಿದ್ದೇನೆ. ಅಷ್ಟಾಗಿ ಇಲ್ಲಿ ಒಳಗೆ ಬರುವಾಗ ನೋಡಿ ಮಲಗಿದ್ದ ಮಗು ಕೂಡ ಎದ್ದಿದ್ದಾನೆ. ಅವನ ಈಗ ಫೇವ್ರೆಟ್ ಸ್ಪಾಟ್ ಅದೇ, ನಾನು ಆಗ ಹೇಳಿದ್ದಲ್ಲ, ಇಲ್ಲಿ ನಿಂತ್ಕೊಂಡು ಹೊರಗೆ ನೋಡುವಂಥದ್ದು. ಅವನೇ ವಿಂಡೋ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ತುಂಬ ಇಷ್ಟ ಅವನಿಗೆ. ಇಲ್ಲಿ ಬಿಟ್ಟು ಹೋದರೆ ಅವನಷ್ಟಕ್ಕೆ ಇರ್ತಾನೆ. ಮತ್ತು ಇಲ್ಲಿ ಅದು ಸೈಡ್ ಗೋಡೆ ಎಲ್ಲ ಸ್ವಲ್ಪ ತಾಗಿದ್ರೆ ಅಂತ ಹೇಳಿ, ಯಾಕೆಂದರೆ ಸ್ವಲ್ಪ ಹೊತ್ತು ಆದ ನಂತರ ಸುಸ್ತಾಗಿ ಬೀಳ್ತಾರಲ್ಲ, ಹಾಗೆ ಗೋಡೆ ತಾಗಿದ್ರೆ ಮಾತ್ರ ಕೂಗ್ತಾನೆ. ಅಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡುವಂಥದ್ದು. ಈಗ ಸ್ಪಂಜಿದು ಹೆಲ್ಮೆಟ್ ಹಾಕಿದರೆ ಅವನಿಗೆ ಸ್ವಲ್ಪ ಬಲ ಉಂಟು, ಈಗ ಅದನ್ನು ತೆಗೆದು ಬಿಸಾಡ್ತಾನೆ, ಅವನಿಗೆ ಇಷ್ಟ ಇಲ್ಲ. ನನಗೆ ಈ ರೀತಿಯಲ್ಲಿ ಟೈಮ್ ಸಿಗುವಾಗ ನಾನು ಮಕ್ಕಳ ಜೊತೆ ಇಬ್ಬರ ಜೊತೆ ಕೂಡ ಟೈಮನ್ನು ಸ್ಪೆಂಡ್ ಮಾಡ್ತೇನೆ. ಈ ಒಂದು ಪ್ರೆಷಸ್ ಮೂಮೆಂಟ್ಸ್ ಏನಿದೆ ಅಲ್ವಾ, ಇದನ್ನು ನನಗೆ ಮಿಸ್ ಮಾಡಲಿಕ್ಕೇ ಬೇಡ. ಈಗನೇ ನಮ್ಮ ಸಿಯೋನ್ ಹೇಳ್ತಾ ಇದ್ದಾನೆ, ಈಗ LKGಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೆಚ್ಚಾಗಿ ಎತ್ತಲಿಕ್ಕೆಲ್ಲ ಬಿಡೋದಿಲ್ಲ. ಮೊದಲೆಲ್ಲ ಎತ್ತಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಬಟ್ ಈಗ ಎತ್ತಲಿಕ್ಕೆಲ್ಲ ಬಿಡೋದಿಲ್ಲ, ನಾನೇ ನಡಿತೇನೆ, ನನ್ನನ್ನು ಕೆಳಗೆ ಇಳಿಸು ಅಂತೆಲ್ಲ ಹೇಳ್ತಾನೆ. ಹಾಗೆ ಹೇಳುವಾಗ ಕೆಲವೊಮ್ಮೆ ನನಗೇನಾಗ್ತದೆ ಅಂತ ಏನೋ ಒಂಥರ ಬೇಜಾರಾಗ್ತದೆ, ಈಗನೇ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಲ್ವಾ ಅಂತ ಹೇಳಿ. ಯಾಕೆಂದರೆ ಎತ್ತಿ ಚಿಕ್ಕ ಮಗು ಥರ ನೋಡಿ ನಮಗೆ ಅಭ್ಯಾಸ ಆಗಿ ಈಗ ನಮಗೆ ಅವನನ್ನು ಹೀಗೇ ಬಿಡಲಿಕ್ಕೆ ಏನೋ ಒಂಥರ ಬೇಜಾರು. ಅದು ತಾಯಂದ್ರಿಗೆ ಮಾತ್ರ ಅದು ಒಂದು ಫೀಲಿಂಗ್ ಗೊತ್ತಾಗುವಂಥದ್ದು. ಮಕ್ಕಳು ದೊಡ್ಡವರಾಗ್ತಾ ಇದ್ದ ಹಾಗೇ ಅವರ ಒಂದು ಪ್ರಿಫರೆನ್ಸಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ನನಗೆ ಕೆಲವೊಮ್ಮೆ ಈ ವರ್ಕಿಂಗ್ ಮದರ್ಸನ್ನು ನೋಡುವಾಗ ಪಾಪ ಅನಿಸ್ತದೆ. ಯಾಕೆಂತ ಹೇಳಿದರೆ ಅವರಿಗೆ ಬಂದು ಸಂಜೆ ಆ ಒಂದು ನೈಟ್ ನೆಕ್ಸ್ಟ್ ಮಾರ್ನಿಂಗ್ವರೆಗೆ ಮಾತ್ರ ಅವರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗುವಂಥದ್ದು. ಸೊ ಅದರಲ್ಲಿ ಕೂಡ ಮೋಸ್ಟ್ ಆಫ್ ದ ಟೈಮ್ ಅವರು ನಿದ್ದೆಯಲ್ಲಿ ಕಳೆದು ಬಿಡ್ತಾರೆ. ನಾವು ಮನೆಯಲ್ಲಿದ್ದವರಿಗೆ ಎಷ್ಟೆಲ್ಲ ಎಂಜಾಯ್ ಮಾಡಲಿಕ್ಕೆ ಸಿಗ್ತದೆ ಅಲ್ವಾ, ಕೆಲವರಿಗೆ ಆ ಒಂದು ಭಾಗ್ಯ ಇರೋದಿಲ್ಲ. ಅಂಥವರಿಗೆ ನನಗೆ ಪಾಪ ಅಂತ ಹೇಳಿ ಕೂಡ ಅನ್ನಿಸ್ತದೆ. ಈ ಒಂದು ಫೇಸ್ ಆಫ್ ಲೈಫ್ ಇದೆ ಅಲ್ಲ, ಇದನ್ನು ಆದಷ್ಟು ನಾವು ಎಂಜಾಯ್ ಮಾಡಬೇಕು. ಯಾಕೆಂದರೆ ಇದು ತುಂಬ ಟೈಮಿಗೆ ಉಳಿಯೋದಿಲ್ಲ. ಈಗ ನನ್ನ ಚಿಕ್ಕ ಮಗು ಆದರೂ ಕೂಡ ಇನ್ನು ಸ್ವಲ್ಪ ಇನ್ನೊಂದೆರಡು ವರ್ಷದಲ್ಲಿ ಅವನು ದೊಡ್ಡವನಾಗಿ ಬಿಡ್ತಾನೆ. ಮತ್ತು ಅವನ ಅಣ್ಣನ ಜೊತೆ ಸೇರಿ ಸ್ಕೂಲ್ ಅದು ಇದು ಅಂತ ಹೇಳಿ ಹೋಗಿಬಿಡ್ತಾರೆ. ಹಾಗಾಗಿ ಈ ಒಂದು ಟೈಮ್ ಏನಿದೆ ಎಷ್ಟು ಬೇಗ ಹೋಗ್ತದೆ ಅಂತ ಇಲ್ಲ. ಕೆಲವರು ನನ್ನ ಹತ್ರ ಕೇಳ್ತಾ ಇದ್ರೆ, ನೀವು ಟ್ಯೂಬ್ಯಾಕ್ಟಮಿ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿ. ಟ್ಯೂಬ್ಯಾಕ್ಟಮಿ ಅಂತ ಹೇಳಿದರೆ ಮಕ್ಕಳಾಗದೇ ಇರುವಂಥ ಆಪ್ರೇಷನ್. ಇಲ್ಲ, ನಾನು ಮಾಡಿಸ್ಕೊಳ್ಳಿಲ್ಲ. ನಾನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದ್ದೆ ಮಾಡಬೇಕಂತ ಹೇಳಿ. ಬಟ್ ನನಗೆ
ಆಗ ಅವ್ರು ಹೇಳಿದರು ಈಗ ಬೇಡ. ಯಾಕೆಂತ ಹೇಳಿದರೆ ಕೆಲವೊಮ್ಮೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಲೇಡಿಗೆ ಸೆಕೆಂಡ್ ಡೆಲಿವರಿ ಆದ ಕೂಡಲೇ ಕೇಳೋದೇ ಇಲ್ಲ. ಕೆಲವೊಮ್ಮೆ ಅವರಷ್ಟಕ್ಕೆ ಅವರು ಟ್ಯೂಬೆಕ್ಟಮಿಯನ್ನು ಮಾಡಿಬಿಡ್ತಾರೆ. ಹೇಗಿದ್ರು ಸರ್ಜರಿ ಸಿಸೇರಿಯನ್ ಎಲ್ಲ ಆಗ್ತಾ ಇದೆ ಆದರೆ ರಪ್ಪ ಅಂತ ಮಾಡಿಬಿಡ್ತಾರೆ. ಆ ರೀತಿ ಮಾಡಿಸ್ಕೊಳ್ಬಾರ್ದು. ಯಾಕೆಂದರೆ ಮಗುವಿಗೇನಾದರೂ ಕಂಡೀಷನ್ ಇದೆಯಾ, ಯಾವುದಾದ್ರೂ ಹಾರ್ಟ್ ಕಂಡೀಷನ್ ಅಥವಾ ಬೇರೆ ಯಾವುದಾದ್ರೂ ಆರ್ಗನ್ ಏನಾದರೂ ಒಂದು ಪ್ರಾಬ್ಲಮ್ ಏನಾದರೂ ಇದೆ ಆದರೆ ಸಡನ್ನಾಗಿ ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ದಿನಗಳ ನಂತರ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಅಥವಾ ಜೆನೆಟಿಕ್ ಡಿಸಾರ್ಡರ್ ಏನಾದರೂ ಇತ್ತು ಆದರೆ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಪುನಃ ನಮಗೆ ಇನ್ನೊಂದು ಮಗು ಬೇಕು ಅಂತ ಇದ್ದರೆ ಆ ಟೈಮ್ನಲ್ಲಿ ರಿವರ್ಸ್ ಮಾಡಿ ಪುನೊಮ್ಮೆ ಕನ್ಸೀವ್ ಆಗುವಂಥದ್ದು ಅಂತ ಹೇಳಿದರೆ ಅದು ಲಾಂಗ್ ಪ್ರೊಸೆಸ್ ಮತ್ತು ಹೇಳಲಿಕ್ಕೆ ಆಗೋದಿಲ್ಲ ಆಗ್ತೇವಾ ಇಲ್ಲ ಅಂತ ಹೇಳಿ. ಹಾಗಾಗಿ ಅದೇನಿದ್ರು ನಮ್ಮ ಒಂದು ಡಿಸಿಷನ್ ಆಗಿರಬೇಕು. ಈಗ ಹೇಳಲಿಕ್ಕಾಗೋದಿಲ್ಲ, ನನಗೆ 2 ಗಂಡು ಮಕ್ಕಳಲ್ವ, ನನಗೆ ಯಾರು ಹೆಣ್ಣು ಮಗು ಬೇಕು ಅಂತ ಅನಿಸಿದರೆ ಫ್ಯೂಚರಲ್ಲಿ ಮೇ ಬಿ. ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕಿದೆ ನನಗೆ. ಬೆಂಕಿ ನೋಡುವ. ಫ್ಯೂಚರ್ ತುಂಬಾ ಅನ್ಸರ್ಟೈನ್ ಹಾಗೂ ನಮಗೆ ಯಾವಾಗ ಹೆಣ್ಣುಮಗು ಬೇಕು ಅಂತ ಹೇಳಿ ಅನ್ನಿಸ್ತದೆ ಅಥವಾ ನಮಗೆ ದೇವರು ಆರೋಗ್ಯ ಮತ್ತು ಆಯುಷ್ಯ ಕೊಟ್ಟರೆ ಇಲ್ಲಾದರೂ ಬೇಕು ಅಂತ ಹೇಳಿ ಅನ್ನಿಸಿದರೆ ಅಂತ ಹೇಳಿ ನಾನು ಫ್ಯೂಚರಲ್ಲಿ ಕೂಡ ಮಾಡಿಸ್ಕೊಳ್ಬೋದು ಅಂತ ಹೇಳಿ ಅದನ್ನು ಹಾಗೇನೇ ಇಟ್ಟಿದ್ದೇನೆ. ಬೇರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಏನಿದ್ರು ನಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದಲ್ವಾ. 2 ದಿನದ ಬಟ್ಟೆ ಇದೆ ನೋಡಿ, ಇಲ್ಲಿ ಕೂಡ ಇಟ್ಟಿದ್ದೇನೆ ಬಟ್ಟೆ ಎಲ್ಲ. ಇನ್ನು ಇದನ್ನು ವಾಶ್ ಮಾಡಿ ವಾಷಿಂಗ್ ಮಿಷಿನಿಗೆ ಹಾಕಿ ಬಿಡಬೇಕು. ಹಿಂಡಿ ಹಾಕಿದರೆ ಮಾತ್ರ ಒಣಗ್ತದೆ, ಇಲ್ಲಾದರೆ ಒಣಗೋದೇ ಇಲ್ಲ. ಮಾವ ಕೂಡ ಇರಲಿಲ್ಲ, ಹಾಗಾಗಿ ನಾನು ಇವನನ್ನು ಇಲ್ಲಿ ಬಿಟ್ಟು ಹೋದರೆ ಅವನು ಎಲ್ಲಿಯಾದರೂ ಹೋಗಿ ಬಿದ್ದು ಬಿಡ್ತಾನೆ ಅಥವಾ ಏನಾದರೂ ಸಿಕ್ಕಿದ್ದು ಬಾಯಿಗೆ ಹಾಕ್ತಾನೆ. ಹಾಗಾಗಿ ಇವನನ್ನು ಕರ್ಕೊಂಡೇ ಹೋಗುವ ಅಂತ ಹೇಳಿ ಇವನನ್ನು ಕರ್ಕೊಂಡೇ ಬಟ್ಟೆಯನ್ನು ವಾಶ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಸಿಯೋನನ್ನು ಕೂಡ ಸೇಮ್ ಇದೇ ಗಾಡಿಯಲ್ಲಿಟ್ಟು ಹಾಗೇನೇ ಇಟ್ಟು ನಾನು ಬಟ್ಟೆನೆಲ್ಲ ವಾಶ್ ಮಾಡಿ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇವನ್ ಸ್ನಾನ ಮಾಡುವಾಗ ಕೂಡ ಹೀಗೇನೆ ಇಟ್ಕೊಳ್ತಾ ಇದ್ದೆ ದೊಡ್ಡವನಾಗುವವರೆಗೂ. ಅರ್ಧ ಬಟ್ಟೆ ತೊಳೆಯುವಾಗ ನನಗೆ ನೆನಪಾಯಿತು ನಾಯಿದು ಅನ್ನ ಬೆಂದಿರಬೇಕು ಅಂತ ಹೇಳಿ ನಾನು ಅದನ್ನು ಇಡ್ಲಿಕ್ಕೆ ಅಂತ ಹೇಳಿ ಬಂದೆ. ಸೊ ಬಿಸಿ ಇರೋದನ್ನು ತೆಗೆಯುವಾಗ ಮಗುವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿ ನೆಲದಲ್ಲಿ ಇಟ್ಟಿದ್ದೆ. ಅಷ್ಟು ಬೇಗ ಹೋಗಿ ಅವನು ಸೌದೆಯನ್ನು ಕೂಡ ಮುಟ್ಟಿ ಆಯಿತು. ಹಾಗಾಗಿ ಈಗ ಹಿಡ್ಕೊಂಡೆ ನಮ್ಮ ಅನ್ನಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೇನೆ. ನೀರನ್ನಿಟ್ಟು ಅಕ್ಕಿಯನ್ನು ಕೂಡ ಹಾಕಿನೇ ಹೋಗ್ತಾ ಇದ್ದೇನೆ. ಯಾಕೆಂದರೆ ಫಟಾಫಟ ಅಂತ ಹೇಳಿ ಈ ಒಂದು ಕೆಲಸ ಆಗಿ ಹೋದರೆ ಮತ್ತೆ ಈಚೆ ಬರಬೇಕಂತ ಇಲ್ಲ. ಯಾಕೆಂದರೆ ಅಕ್ಕಿಯನ್ನು ಹಾಕಲಿಕ್ಕೆ ಪುನಃ ಒಮ್ಮೆ ಬರಬೇಕು. ಆ ಟೈಮ್ನಲ್ಲಿ ನನಗೆ ಬೇಕಾದರೆ ಮಗುವನ್ನು ಮಲಗಿಸ್ಲಿಕ್ಕೆಲ್ಲ ಇದ್ದರೆ ಯುಟಿಲೈಸ್ ಮಾಡ್ಬೋದು ಅಂತ ಹೇಳಿ ಈಗನೇ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ಕೆಲಸಕ್ಕೆ ಯಾರು ಸಹ ಇಲ್ಲ, ನಾವೇ ಇರುವಂಥದ್ದು. ಸ್ವಲ್ಪ ನೆನೆದು ರೈಸ್ ಕೂಡ ಇದೆ, ಹಾಗಾಗಿ ಅಲ್ಲಿಂದಲ್ಲಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಇವನಂತೂ ಕಾಯ್ತಾ ಇದ್ದಾನೆ ಯಾವಾಗ ನಾನು ಕೆಳಗೆ ಬಿಡ್ತೇನೆ ಅಂತ ಹೇಳಿ. ಇಲ್ಲಿ ಎಲ್ಲ ಕಡೆ ಪಾತ್ರೆ ಎಲ್ಲ ಉಂಟು, ಮತ್ತು ಹಲಸಿನ ಬೀಜ ಉಂಟಲ್ಲ ಅದನ್ನು ತೊಳೆದು ಒಣಗಲಿಕ್ಕೆ ಅಂತ ಹೇಳಿ ಹಾಕಿದ್ದಾರೆ. ಸೊ ಅದನ್ನು ನೋಡುವಾಗ ಬಿಳಿ ಬಿಳಿ ಕಾಣ್ತದಲ್ವ, ಒಮ್ಮೆ ಅದರಲ್ಲಿ ಆಟ ಆಡಬೇಕಂತ ಹೇಳಿ ತುಂಬ ಆಸೆ ಇದೆ. ಹಾಗಾಗಿ ಅವನು ಇಳಿತಾನೆ ಅಂತ ಹೇಳಿ ಒದ್ದಾಡ್ತಾ ಇದ್ದೆ. ಯಾಕೆಂದರೆ ಅದೆಲ್ಲಾದರೂ ಬಾಯಿಗೆ ಹಾಕಿಬಿಟ್ರೆ ಮತ್ತೆ ತೆಗಿಲಿಕ್ಕೆ ಸಾಗೋದಿಲ್ಲ, ಅದು ಜಾರ್ತದೆ ಅಲ್ವ ಒಮ್ಮೆ ವೆಟ್ಟಾದ ಕೂಡಲೇ. ಹಾಗಾಗಿ ನಾನು ಕೆಳಗೆ ಬಿಡಲೇ ಇಲ್ಲ, ಅವನನ್ನು ಕೈಯಲ್ಲಿ ಹಿಡ್ಕೊಂಡೆ ನಾನಿಲ್ಲಿ ಅಕ್ಕಿಯನ್ನು ಕೂಡ ವಾಶ್ ಮಾಡಿ ಅಕ್ಕಿಯನ್ನು ಹಾಕಿ ಕೊಡ್ತಾ ಇದ್ದೇನೆ. ತುಂಬ ಜಾಗ್ರತೆ ಮಾಡಬೇಕು ಈ ರೀತಿ ಒಂದು ಸ್ವಲ್ಪ ಪೋಖ್ರಿ ಇರುವಂಥ ಮಕ್ಕಳಿರುವಾಗ. ಯಾಕೆಂದರೆ ಏನಾದರೂ ಆಚೆ ಈಚೆ ಆದರೆ ಮತ್ತೆ ನಮಗೆ ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ. ಮುಖ ನೋಡಿ ಎಷ್ಟು ಖುಷಿ ನೋಡಿ, ಈ ರೀತಿಯಲ್ಲಿ ಮಳೆ ನೀರು ಬೀಳೋದು ಹೀಗೆಲ್ಲ ಕರ್ಕೊಂಡು ಹೋಗಿ ಒಂದು ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದು, ಏನಾದರೂ ಕುಕ್ ಮಾಡುವಾಗ ಪಾತ್ರೆ ಒಳಗೆ ಬಗ್ಗೆ ನೋಡೋದು, ಇದೆಲ್ಲ ತುಂಬ ಇಷ್ಟ ಅವನಿಗೆ. ನಾನಿಲ್ಲಿ ಇಟ್ಟು ಬೇರೆ ಒಂದು ಕೆಲಸ ಮಾಡುವಾಗ ನೋಡಿ ಅವನಲ್ಲಿ ಹೋಗಿ ಬೇರೆ ಕಡೆ ಹೋಗಿ ತಲುಪಿಯಾಗಿದೆ. ನಾವು ಹೌಸ್ ವೈಫ್ಸ್ ಯಾರೆಲ್ಲ ಇದ್ದೇವೆ ಅಂದರೆ ಈ ಫುಲ್ ಟೈಮ್ ಮದರ್ಸ್ ಯಾರೆಲ್ಲ ಇದ್ದಾರೆ ನೋಡಿ, ಅವರು ಸಂಬಳ ತೆಕ್ಕೊಳ್ಳದೆ ಕೆಲಸ ಮಾಡುವಂಥದ್ದು. ಬೇರೆ ಯಾರನ್ನಾದರೂ ಈ ಕೆಲಸಕ್ಕೆ ನಿಲ್ಲಿಸಿದ್ರೆ ಉಂಟಲ್ಲ ಈ ರೀತಿಯಲ್ಲಿ ಫುಲ್ ಟೈಮು, ಅವರು ಸಂಬಳ ಸಹ ಬೇಡ ನೀವು ಸಹ ಬೇಡ ಅಂತ ಹೇಳಿ ಓಡಿ ಹೋಗ್ತಾರೆ. ಯಾಕೆಂದರೆ ಅಷ್ಟು ಕಷ್ಟದ ಕೆಲಸ ಇದು, ನೋಡುವಷ್ಟು ಸುಲಭ ಇಲ್ಲ ಒಂದು ಮಗುವನ್ನು ನೋಡ್ಕೊಳ್ಳೋದು ಅಂತ ಹೇಳಿದರೆ. ಈಗ ಒಂದು ಲಿವಿಂಗ್ ಬೀಯಿಂಗನ್ನು ಕಂಟ್ರೋಲ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥದ್ದನ್ನ ಹೊಟ್ಟೆಗೆ ಕೊಡುವಂಥದ್ದು, ಅದು ಹೇಳಲಿಕ್ಕೆ ಮುಂಚೆನೇ ನಾವು ಅದರ ಒಂದು ನೀಡ್ಸನ್ನು ಅರ್ಥ ಮಾಡಿಕೊಂಡು ಅವರನ್ನು ನೋಡ್ಕೊಳ್ಳುವಂಥದ್ದು ಅಂತ ಹೇಳುವಂಥದ್ದು ಅಷ್ಟೊಂದು ಈಸಿ ಇಲ್ಲ. ಪ್ರಾಯ ಆದವ್ರನ್ನ ಮತ್ತು ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋದು ಸ್ವಲ್ಪ ಒಂದೇ ಥರದ ಒಂದು ಕಾಮನ್ ಥಿಂಗ್. ಸೊ ಅದನ್ನು ಅನುಭವಿಸಿ ಅದನ್ನು ನೋಡಿ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗುವಂಥದ್ದು. ಇನ್ನು ಕೆಲವರಿಗೆ ಅದನ್ನು ಯಾವಾಗ ಅವರು ಅವರ ಲೈಫಲ್ಲಿ ಅನುಭವಿಸ್ತಾರೆ ಆವಾಗ ಮಾತ್ರ ಗೊತ್ತಾಗುವಂಥದ್ದು. ಮಾತಾಡುವಾಗ ಎಲ್ಲರೂ ಕೂಡ ಈಸಿ ಅಂತ ಹೇಳಿ ಸುಲಭದಲ್ಲಿ ಮಾತಾಡ್ತಾರೆ. ಏನೋ ಅವ್ರ ಮನೆಯಲ್ಲೇ ಇರುವಂಥದ್ದು, ಮಕ್ಕಳನ್ನ ನೋಡಿಕೊಂಡ್ರೆ ಆಯಿತು ಅಂತ ಹೇಳಿ ಅಷ್ಟೊಂದು ಈಸಿ ಇಲ್ಲ. ನಮ್ಮ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಮಾತು, ತಾನು ಸಾಯಬೇಕು ಸ್ವರ್ಗ ಕಾಣಬೇಕು ಅಂತ ಹೇಳಿ. ಸೊ ಅದು ಕೆಲವೊಮ್ಮೆ ನಿಜ ಅಂತೇಳಿ ನನಗೆ ಅನ್ನಿಸ್ತದೆ. ಹೌದು, ನಾವು ಒಂದು ಸತ್ತ ನಂತರ ಮಾತ್ರ ಅಲ್ಲ ನಮಗೆ ಸ್ವರ್ಗ ಗೊತ್ತಾಗುವಂಥದ್ದು. ಸೊ ಅದೇ ರೀತಿಯಲ್ಲಿ ನಾವು ಮಾಡಿದರೆ ಮಾತ್ರ ನಮಗೆ ಅದರ ಕಷ್ಟ ಗೊತ್ತಾಗುವಂಥದ್ದು.
ಇಲ್ಲಿ 2-3 ಪಾತ್ರೆಯನ್ನು ಕೊಟ್ಟು ನಾನು ಹೊಸ ಪಾತ್ರೆಗಳನ್ನು ಕೊಟ್ಟು ಕೂತ್ಕೊಳ್ಳಿಸುವಂಥದ್ದು. ಇಲ್ಲದ್ರೆ ಅವನಿಗೆ ಇಂಟ್ರೆಸ್ಟಿಂಗ್ ಅನ್ಸೋದಿಲ್ಲ, ಅವನು ಎಲ್ಲಿಯಾದರೂ ಬೇರೆ ಕಡೆ ಹೋಗಿ ಬಿಡ್ತಾನೆ. ಇಲ್ಲಿ ಒಬ್ಬ ನನಗೆ ಕರಿತಾ ಇದ್ದ. कहीं मिल रही है पापा मैंने या सुनी ये मुझे चीज काले करता इथे मागिर काले करता इथे वरन ಸಿಯೋನ್ನ ಅಜ್ಜ ಬೆಳಿಗ್ಗೆಯಿಂದ ಕೂತ್ಕೊಂಡು ಅಡಿಕೆಯನ್ನು ಸುಲಿತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಅವರು ಸುಲಿದಿಟ್ಟಂತಹ ಅಡಿಕೆಯನ್ನೆಲ್ಲ ತಗೊಂಡು ಬಂದಿದ್ದಾರೆ ನೋಡಿ. ಬುಟ್ಟಿಯಲ್ಲಿ ಒಂದಿಲ್ಲ, ಈಗ ಸುಲಿದದು ಮಾತ್ರ ಇರುವಂಥದ್ದು. ನಾನು ಅದೇ ಕೇಳಿದೆ ಇಲ್ಲಿಂದ ತಗೊಂಡದ್ದು ಅಂತ ಹೇಳಿ. ಹೌದು ಅಂತ ಹೇಳಿದರು. ಸೊ ಅದು ಅವನಿಗೆ ಅಂತೆ ಮೊನ್ನೆಲ್ಲ ಇಲ್ಲಿ ಅಡಿಕೆ ಎಲ್ಲ ಸುಲಿತಾ ಇದ್ರಲ್ಲ, ಹಾಗಾಗಿ ನೋಡಿ ಗೊತ್ತು. ಹಾಗೆ ಬಸ್ಸಲ್ಲಿ ಹಾಕಿ ಇಟ್ಕೊಂಡಿದ್ದಾನೆ. ಇಲ್ಲಿ ನಾನು ಸೌತೆಯನ್ನು ಬೇಯಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ ಸಪ್ರೇಟಾಗಿ. ಮತ್ತು ಮಗುವಿನ ರಾಗಿ ಕೂಡ ರೆಡಿಯಾಗಿದೆ. ರಾಗಿಯನ್ನು ನಾನೀಗ ಈ ಒಂದು ಬಾಟಲಲ್ಲಿ ಹಾಕಿ ಕೊಡೋದ್ರಿಂದ ನನಗೆ ಫೀಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಮತ್ತು ಕನ್ವೀನಿಯೆಂಟ್ ಅಂತ ಹೇಳಿ ಕೂಡ ನನಗೆ ಅನ್ನಿಸ್ತದೆ. ಫೀಡಿಂಗ್ ಚೇರ್ನಲ್ಲಿ ಕೂತ್ಕೊಂಡು ಕೊಡಲಿಕ್ಕೆ ಈಸಿ, ಬಟ್ ನಾನಿಲ್ಲಿ ಗ್ಯಾಸಲ್ಲೆಲ್ಲ ಇಟ್ಟು ಹೋದರೆ ನನಗೆ ನೆನಪು ಸ್ವಲ್ಪನೂ ಉಳಿಯೋದಿಲ್ಲ. ನನಗೆ ತುಂಬ ನೆನಪು ಇತ್ತೀಚೆಗೆ ಕಡಿಮೆ, ಡೆಲಿವರಿ ಎಲ್ಲ ಆದ ನಂತರ. ಅದು ಕಾಮನ್ ಕೂಡ ಡೆಲಿವರಿ ಆದವರಿಗೆ. ಸೊ ಹಾಗಾಗಿ ನಾನು ಎಲ್ಲಿ ಸಹ ಬಿಟ್ಟು ಹೋಗೋದಿಲ್ಲ, ಇಲ್ಲೇ ಕೂತ್ಕೊಂಡು ಅವನಿಗೆ ಬೇಕಾದಷ್ಟು ಕೊಡ್ತಾ ಇದ್ದೇನೆ. ಈಗ ಫೀಡ್ ಕೊಟ್ಟು ಕರ್ಕೊಂಡು ಬಂದದ್ರಿಂದ ಅವನಿಗೆ ಹಸಿವು ಕೂಡ ಇಲ್ಲ. ಸೊ ಬೆಳಿಗ್ಗೆದಲ್ವಾ 11 ಗಂಟೆ ಎಲ್ಲ ಆಗ್ತಾ ಉಂಟು, ಹಾಗಾಗಿ ಈಗ ಕೊಟ್ಟು ಬಿಡುವ ಅಂತ ಹೇಳಿ ಕೊಡ್ತಾ ಇದ್ದೇನೆ. ಮಕ್ಕಳು ಬೇಗ ನಡಿಲಿಕ್ಕೆ, ಬೇಗ ಮುಂದೆ ಹೋಗಲಿಕ್ಕೆಲ್ಲ ಕಲಿತ್ರೆ ತಾಯಂದ್ರಿಗೆ ತುಂಬ ಕಷ್ಟ. ಯಾಕೆಂದರೆ ಎಷ್ಟು ನೋಡಿದರೆ ಸಹ ಸಾಕಾಗೋದಿಲ್ಲ, ಮತ್ತು ಅವರಿಗೆ ಅಟೆನ್ಷನ್ ಹೆಚ್ಚು ಬೇಕು. ಹೆಚ್ಚಾಗಿ ಅವ್ರು ಎತ್ಕೊಳ್ಳಿ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಹಾಗಾಗಿ ನಾನಿಲ್ಲಿ ಹಿಡ್ಕೊಳ್ತಾ ಇದ್ದೇನೆ ಅವನನ್ನು. ಯಾಕೆಂದರೆ ಸ್ವಲ್ಪ ಕೂಗಲಿಕ್ಕೆಲ್ಲ ಬಿಡ್ತೇನೆ ನಾನು, ಕೂಗಿದ ಕೂಡಲೇ ನಾನು ಎತ್ಕೊಳ್ಳೋದಿಲ್ಲ. ಬಟ್ ಯಾವಾಗ ಜೋರಾಗ್ತದೆ ಆಗ ಮಾತ್ರ ಎತ್ತಿಕೊಂಡು ಬಿಡ್ತೇನೆ. ಸಿಯೋನನ್ನು ಕೂಡ ಕರೆದು ಈಗ ಒಳಗೆ ಕೂತ್ಕೊಳ್ಳಿಸಿದ್ದೇನೆ. ಮಳೆ ಬರ್ತಾ ಉಂಟು, ಇವನೊತ್ತಿಗೆ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿ. ಸೊ ಅವನು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ತಾನೆ, ಮತ್ತು ಸ್ವಲ್ಪ ಹೊತ್ತಲ್ಲಿ ಅವನು ಸೋಫಾ ಮೇಲೆ ಹೋದರೆ ಇವರು ಮತ್ತೆ ಬೇರೆ ಎಲ್ಲಿಯಾದರೂ ಹೋಗ್ತಾನೆ. ಯಾಕೆಂದರೆ ಎಂತ ಅಂತ ಆಟ ಆಡೋದಲ್ವ, ಎಲ್ಲ ಇದ್ದದ್ದೇ ಆಟದ ವಸ್ತು, ಅದರಲ್ಲಿ ಎಷ್ಟೊಂದು ಆಟ ಆಡೋದು. ಚಿಕ್ಕ ಮಗುವಿಗೆ ಸಹ ಬೋರ್ ಆಗ್ತದೆ, ಆಗ ಅವನು ನನ್ನನ್ನು ಹುಡುಕಿ ಬರ್ತಾನೆ. ನೋಡಿ ಹೀಗೇನೆ ಎದ್ದು ನಿಲ್ಲಿಗೆ ನೋಡ್ತಾನೆ. ಕೆಲವೊಮ್ಮೆ ಕೈ ಜಾರ್ತದೆ, ಕಾಲು ಜಾರ್ತದೆ, ಬೀಳ್ತಾ ಇರ್ತಾನೆ. ಈಗ ಸ್ವಲ್ಪ ಡೋರೆಲ್ಲ ಓಪನ್ ಇದ್ದರೆ ಸೀದಾ ಹೊರಗೆ ಹೋಗ್ತಾನೆ. ಈಗ ಸಿಯೋನ್ ಕೂತಂಥ ಪೊಸಿಷನ್ ನೋಡಿದರೆ ನೀವು ಡಬ್ಲ್ಯೂ ಸಿಟ್ಟಿಂಗ್ ಅಂತ ಹೇಳುವಂಥದ್ದು, ಕಾಲನ್ನು ಹಿಂದಕ್ಕೆ ಫೋಲ್ಡ್ ಮಾಡಿ ಕೂರುವಂಥದ್ದು. ನಿಮ್ಮ ಮಕ್ಕಳು ಯಾರಾದರೂ ಆ ರೀತಿಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ಆದರೆ ಚಿಕ್ಕಯಿಂದನೂ ಸಹ ನೀವು ಅದನ್ನು ಅವರಿಗೆ ಅವಾಯ್ಡ್ ಮಾಡಲಿಕ್ಕೆ ಹೇಳಬೇಕು, ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಹೇಳಬೇಕು. ನಮ್ಮ ಒಂದು ಹಿಪ್ ಬೋನ್ ಇದೆ, ಅದಕ್ಕೆ ಅದು ಎಫೆಕ್ಟ್ ಆಗ್ತದೆ ಮತ್ತು ಅದರಲ್ಲಿ ಗ್ಯಾಪ್ ಬರುವಂತಹ ಚಾನ್ಸಸ್ ಇದೆ. ಹಾಗಾಗಿ ಈ ಎಳೆ ವಯಸ್ಸಲ್ಲಿ ಮಕ್ಕಳು ಡಬ್ಲ್ಯೂ ಸಿಟ್ಟಿಂಗಲ್ಲಿ ಕೂತ್ಕೊಳ್ಬಾರ್ದು, ಅದನ್ನು ಕರೆಕ್ಟ್ ಮಾಡಿಕೊಡಿ ಆಗಾಗ. ನನ್ನ ಮಗ ಚಿಕ್ಕದ್ರಿಂದ ಕೂಡ ಹಾಗೆಯೇ ಕೂತ್ಕೊಳ್ತಾ ಇರುವಂಥದ್ದು, ಕೂತ್ಕೊಳ್ಳಿಕ್ಕೆ ಕಲಿತದ್ದೇ ಹಾಗೆ ಅವನು. ಹಾಗಾಗಿ ಯಾವಾಗಲೂ ಅವನಿಗೆ ರಿಮೈಂಡ್ ಮಾಡ್ತಾನೆ ಇರಬೇಕು. ಇಲ್ಲಿ ನನ್ನ ಖಾರ ಮಿಕ್ಸಿಯಲ್ಲಿ ಹಾಕಿ ಈಗ ಕಡಿತಾ ಇದ್ದೇನೆ. ಅದರೊಟ್ಟಿಗೆ ನಾನಿಲ್ಲಿ ಈಗ ಬೆಂದಂತಹ ಹೆಸರು ಕಾಳು ಮತ್ತು ಸೌತೆಯನ್ನು ಹಾಕಿ ಒಟ್ಟಿಗೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಅಲ್ಲಿ ಹೋಗಿ ಕೆಲಸ ಮಾಡುವಾಗ ನೋಡಿ, ಇಲ್ಲಿ ಬಾತ್ರೂಮ್ ಇದು ಡೋರ್ ಟಪ್ ಅಂತ ಓಪನ್ ಆಯಿತು. ನೋಡುವಾಗ ಇಲ್ಲಿ ಮಗು ಇಲ್ಲಿ ಬಂದಿದ್ದಾನೆ. ಸೊ ಅಲ್ಲಿ ಇಟ್ಟು ಬಂದಂಥದ್ದು ಅವನು ಇಲ್ಲಿ ಬಂದು ತಲುಪಿಯಾಗಿದೆ. ಆಚೆ ಸಹ ಬಾಗಿಲು ಓಪನ್ ಉಂಟು. ಸೊ ಎರಡನ್ನೂ ಕೂಡ ನಾನೀಗ ಲಾಕ್ ಮಾಡಿ ಕೊಡ್ತಾ ಇದ್ದೇನೆ. ಎಲ್ಲಿಯಾದರೂ ಬಾತ್ರೂಮ್ ಇದು ಓಪನ್ ಮಾಡಿದ್ದಕ್ಕೆ ನನಗೆ ಸೌಂಡ್ ಆಯಿತು, ಇಲ್ಲಾದರೆ ಆಚೆ ಎಲ್ಲಿಯಾದರೂ ಅದು ಓಪನ್ ಮಾಡಿ ಹೋದರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನೊಂದು ವಿಡಿಯೋನ ಮಾಡಿ ಹಾಕಿದ್ದೇನೆ. ಸೊ ಆ ಒಂದು ವಿಡಿಯೋನ ಚೆಕ್ ಮಾಡದೇ ಇರುವವರು ಚೆಕ್ ಮಾಡಿ ನೋಡಿ. ರೀಸೆಂಟಾಗಿ ಅಪ್ಲೋಡ್ ಮಾಡಿರುವಂಥದ್ದು. ನಿಮಗೆ ಕೂಡ ಏನಾದರೂ ಒಂದು ಮೋಟಿವೇಶನ್ ಸಿಗ್ಬೋದು. ತುಂಬ ಜನ ಒಳ್ಳೆ ಕಮೆಂಟನ್ನು ಹಾಕಿದ್ದೀರಾ, ಇನ್ನೂ ಕೂಡ ಎಂಕರೇಜ್ ಮಾಡಿ, ಇನ್ನೂ ಕೂಡ ಪ್ರೇಯರ್ಸನ್ನು ನನಗೆ ಕಳಿಸಿದ್ದೀರಾ, ವೆಲ್ ವಿಶಸ್ಸನ್ನು ಕಳಿಸಿದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ಕೂಡ. ನಾನು ಆದಷ್ಟು ರಿಪ್ಲೈ ಮಾಡಿದ್ದೇನೆ. ಯಾರಿಗಾದರೂ ಮಿಸ್ ಆಗಿದ್ದರೆ ಸಾರಿ, ಬೇಜಾರು ಮಾಡಬೇಡಿ. ಕೆಲವೊಮ್ಮೆ ಅದು ಹಾಗೆ ಹೋಗ್ತದೆ. ಈಗ ನನ್ನ ಸಾರೆಲ್ಲ ರೆಡಿಯಾಗಿದೆ, ಹಾಗಾಗಿ ಮಗುವಿಗೆ ಇಲ್ಲಿ ಕೂತ್ಕೊಂಡೆ ತಿನ್ನಿಸ್ತಾ ಇದ್ದೇನೆ. ಜೋರು ಮಳೆ ಬರ್ತಾ ಇರೋದ್ರಿಂದ ಟಿ ವಿ ಬರ್ತಾ ಇಲ್ಲ. ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವ ಮಕ್ಕಳಿಗೆ. ಯಾವಾಗಲೂ ನಾನು ಹೊರಗೆಲ್ಲ ಕರ್ಕೊಂಡೋಗಿ ತೋರಿಸಿ ತಿನ್ನಿಸ್ತೇನೆ, ಬಟ್ ಈಗ ಹೊರಗೆ ಕರ್ಕೊಂಡು ಹೋಗುವ ಹಾಗೆ ಇಲ್ಲ. ನಾನು ಕೂಡ ಟಯರ್ಡ್ ಆಗಿದ್ದೇನೆ, ಒಂದೇ ಸೈಡ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಸಿಯೋನ್ ಆಟ ಆಡ್ತಾ ಇದ್ದ, ಹಾಗಾಗಿ ನಾನು ಬಾಗಿಲನ್ನು ಓಪನ್ ಮಾಡಿ ಇಟ್ಟಿದ್ದೇನೆ. ಅದನ್ನೇ ನೋಡ್ತಾ ಈಗ ತಿಂತಾ ಇದ್ದಾನೆ.
ತುಂಬ ಜೋರು ಮಳೆ ಅಂತ ಹೇಳಿ ನಮ್ಮ DC ರಜೆ ಕೊಟ್ಟಿದ್ದಾರೆ. ಆದರೆ ಸಿಯೋನಿಗೆ ಒಂದೇ ಕೆಲಸ ಚಂಡಿ ಆಗುವಂಥದ್ದು. ಇಲ್ಲಿ ಬಂದು ಒಳಗೆ ಬಂದು ಅವನ ಫೇವ್ರೇಟ್ ಚಡ್ಡಿ ಅದು ಬ್ಲೂ ಕಲರ್, ನಾನು ಆಲ್ರೆಡಿ ಕೆಲವೊಂದು ಬ್ಲಾಗ್ಸಲ್ಲಿ ಹೇಳಿದ್ದೇನೆ. ಸೊ ಅದನ್ನು ಚೇಂಜ್ ಮಾಡಿ ಬೇರೆ ಚಡ್ಡಿ ಹಾಕಿ ಈಗ ಚಂಡಿ ಆಗಲಿಕ್ಕೆ ಅಂತ ಹೇಳಿ ಹೋಗಿದ್ದಾನೆ. ಸೊ ಮಳೆಯಲ್ಲಿ ಚಂಡಿ ಆಗೋದಂದರೆ ತುಂಬ ಇಷ್ಟ ಅವನಿಗೆ ಅಂದರೆ ಜ್ವರ ಎಲ್ಲ ಆ ರೀತಿಯಲ್ಲಿ ಏನು ಬರೋದಿಲ್ಲ. ಹಾಗಾಗಿ ನಾನು ಸಹ ಅಲೋ ಮಾಡ್ತೇನೆ, ಹೋದರೆ ಹೋಗಲಿ ಅಂತ ಹೇಳಿ. ಮಕ್ಕಳ ಪ್ರಾಯ ಅಲ್ವ, ಅವರಿಗೆ ಆ ಪ್ರಾಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಬಿಡಬೇಕು. ಎಂಜಾಯ್ ಮಾಡ್ತಾ ಇದ್ದಾನೆ ಅವನು. ಪ್ರತಿ ಸಲ ಸಂಜೆ ಎಲ್ಲ ಸ್ನಾನಕ್ಕೆ ಹೋಗುವಾಗ ಮೊದಲು ನಾನು ಮಳೆ ಬರ್ತಾಯಿದ್ರೆ ನಾನು ಸ್ವಲ್ಪ ಚಂಡಿಯಾಗಿ ಆಮೇಲೆ ಸ್ನಾನಕ್ಕೆ ಬರ್ತೇನೆ ಅಂತ ಹೇಳ್ತಾನೆ. ಸೊ ನಾನು ಸ್ನಾನ ಮಾಡ್ತಾ ಇರುವಾಗ ಅವನು ಹೊರಗೆ ಚಂಡಿ ಆಗ್ತಾ ಇರ್ತಾನೆ. ಅದರ ನಂತರ ನಾನು ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬರುವಂಥದ್ದು. ಸೊ ಅವನ ಖುಷಿ ನೋಡಿ, DC ನೋಡಿದ್ರೆ ಸಹ ಖುಷಿ ಆಗ್ಬೋದು, ರಜೆ ಕೊಟ್ಟಿದ್ದಕ್ಕೆ ಸಹ ಒಳ್ಳೆಯದಾಯಿತು ಅಂತ ಹೇಳಿ. ಇವೊಂದೀಗ ತಿಂದೆಲ್ಲ ಆಯಿತು, ಸ್ನಾನ ಕೂಡ ಆಯಿತು, ಬಟ್ಟೆ ಕೂಡ ಎಲ್ಲ ಚೇಂಜ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಆಗಿ ಕರ್ಕೊಂಡು ಬಂದಿದ್ದೇನೆ. ಸೊ ಇಲ್ಲಿ ನನ್ನ ಸಾರು ಕೂಡ ರೆಡಿಯಾಗಿದೆ. ಅನ್ನ ಬೇಯಲಿಕ್ಕೆ ಇನ್ನೂ ಕೂಡ ಟೈಮ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ಈ ಒಂದು ಗ್ಲಾಸಸ್ ಟೈಲ್ಸ್ ಎಲ್ಲ ಏನಿಲ್ಲ ಇದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ. ಬಾತ್ರೂಮ್ ಟೈಲ್ಸ್ ಮತ್ತು ಉಳಿದ ಗಾಡ್ರೇಜ್ ಎಲ್ಲ ತುಂಬ ಉಂಟಲ್ಲ ನಮ್ಮ ಮನೇಲಿ. ಸೊ ಅದರದ್ದೆಲ್ಲ ಮಿರರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ ಅಂತ ಹೇಳಿ ಗ್ಲಾಸ್ ಕ್ಲೀನರ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ಮಗು ಆಚೆ ಇದ್ದ ಅಲ್ವಾ, TV ನೋಡ್ತಾ ಇದ್ದ. ಅವನಿಗೆ ಈಗ ಇಲ್ಲಿ ವಿಂಡೋ ಹತ್ರ ನಿಲ್ಲಲಿಕ್ಕೆ ತುಂಬ ಆಸೆ. ಹಾಗಾಗಿ ಇಲ್ಲಿ ನಿಂತ್ಕೊಂಡು ಜೋರು ಬೊಬ್ಬೆ ಹಾಕ್ತಾ ಇದ್ದ. ಮತ್ತು ಒಂದು ಕೆಲಸ ಮಾಡುವ ಅಂತ ಹೇಳಿ ನಾನು ಸಹ ಇಲ್ಲಿ ಮೇಲೆ ಬಿಟ್ಟು ನೆಟ್ಟನ್ನು ಹಾಕಿಕೊಟ್ರೆ ಸೇಫ್ಟಿ ಕೂಡ ಇರ್ತದೆ. ಬೇರೆ ಕಡೆ ಆದರೆ ನೋಡ್ತಾನೆ ಇರಬೇಕು. ಸೊ ಇಲ್ಲಿ ಸೇಫ್ ಇದೆ ಅಲ್ಲ ಅಂತ ಹೇಳಿ ಇಲ್ಲಿ ಅವನನ್ನು ನಿಲ್ಲಿಸಿದ್ದೇನೆ. ಇಲ್ಲಿಂದ ಹೊರಗೆ ನೋಡ್ತಾ ಇರ್ತಾನೆ. ಅವನು ಹೇಗಿದ್ರು ಫೇವ್ರೇಟ್ ಸ್ಪಾಟ್ ಅಲ್ಲ, ಏನು ತೊಂದರೆ ಇಲ್ಲ. ಮತ್ತು ಎಲ್ಲ ಸೈಡಿಗೆ ನಾನು ದಿಂಬನ್ನು ಇಟ್ಟು ಕವರ್ ಮಾಡಿದ್ದೇನೆ. ಎಲ್ಲಿಯಾದರೂ ಬಿದ್ದರೆ ಪೆಟ್ಟಾದರೆ ಅಂತ ಹೇಳಿ ಸೈಡ್ಸಿಗೆಲ್ಲ ಕವರ್ ಮಾಡಿದ್ದೇನೆ. ವಾಯ್ಸ್ ಓವರ್ ಕೊಡುವಲ್ಲಿ ನನ್ನ ಮಗು ಸಹ ಇದ್ದಾನೆ, ಹಾಗಾಗಿ ಸ್ವಲ್ಪ ಬೊಬ್ಬೆ ಹಾಕ್ತಾ ಇದ್ದಾನೆ. ನೋಡಿ ಇಲ್ಲಿ ಹೊರಗೆ ಈ ರೀತಿ ಇದೆ ವೀವ್. ಇಲ್ಲಿ ಪಾಚಿ ಎಲ್ಲ ನೋಡ್ಬೋದು ನೀವು ಗೋಡೆ ಮೇಲೆ. ಯಾಕೆಂದರೆ ನಾವು ವಿಂಡೋ ಕ್ಲೋಸ್ ಮಾಡಿಯೇ ಇಡುವಂಥದ್ದು. ಇಲ್ಲಿಗೆ ಮಳೆ ಜೋರು ಬರುವಾಗ ಮಳೆ ನೀರು ಬೆಡ್ರೂಮ್ ಒಳಗೆ ಬರ್ತದೆ, ಬೆಡ್ಡೆಲ್ಲ ಚಂಡಿ ಆಗ್ತದೆ. ಹಾಗಾಗಿ ವಿಂಡೋ ಕ್ಲೋಸ್ ಮಾಡಿ ಇಡೋದ್ರಿಂದ ಹೆಚ್ಚಾಗಿ ಇದನ್ನು ನಾವು ಓಪನ್ ಮಾಡೋದಿಲ್ಲ. ಇವನ್ನೇ ಓಪನ್ ಮಾಡುವಂಥದ್ದು ಈಗ. ಕ್ಲೀನಿಂಗ್ ಎಲ್ಲ ಆಗಿ ಮಗುವೊತ್ತಿಗೆ ಸ್ವಲ್ಪ ಹೊತ್ತು ಆಟಾಡಿ ನಾನು ಅನ್ನ ಬೆಂದಿದೆಯಾ ಅಂತ ನೋಡಲಿಕ್ಕೆ ಬಂದಿದ್ದೇನೆ. ಮಗುವಿಗೆ TV ಹಾಕಿಕೊಟ್ಟು ಮತ್ತು ಬೇರೆ ಸ್ವಲ್ಪ ಟಾಯ್ಸನ್ನು ಕೊಟ್ಟು ಬಂದಿದ್ದೇನೆ ಅನ್ನ ನೋಡಲಿಕ್ಕೆ ಅಂತ ಹೇಳಿ. ಬಟ್ ನನಗೆ ಡೌಟ್ ಇತ್ತು, ಅದೇ ಮದರ್ಸ್ ಇನ್ಸ್ಟಿಂಕ್ಟ್ ಅಂತ ಹೇಳುವಂಥದ್ದು ಸತ್ಯ. ಯಾಕೆಂದರೆ ನನಗೆ ಫೀಲ್ ಆಗ್ತಾಯಿತ್ತು ಇಲ್ಲಾದರೂ ಇವನು ಬರ್ತಾನೆ ಅಂತ ಹೇಳಿ. ಹಾಗಾಗಿ ಮೆಲ್ಲ ನಾನು ಡೋರ್ ಹತ್ರ ಬಂದಾಗ ನೋಡಿ ನನಗೆ 4 ಬೆರಳುಗಳು ಕಾಣ್ತಾ ಇತ್ತು. ಸೊ ಅವನು ಆಲ್ರೆಡಿ ಬಂದು ರೆಡಿ ಇದ್ದಾನೆ. ಡೆಲ್ಲು ಚುಪ್. ಅವನು ಇಲ್ಲಿ ವಾಯ್ಸ್ ಓವರ್ ಕೊಡಲಿಕ್ಕೇ ಬಿಡ್ತಾ ಇಲ್ಲ, ಜೋರಾಗಿ ಬೊಬ್ಬೆ ಹಾಕ್ತಾ ಇದ್ದಾನೆ. ಇಗ್ನೋರ್ ಮಾಡಿಬಿಡಿ ಆ ಒಂದು ವಾಯ್ಸನ್ನು. ಡೆಲ್ಲು ಚುಪ್ ಕಾಲೆ. ಸೊ ಇಲ್ಲಿ ನಾನು ನೆನ್ನೆದು ಅನ್ನ ಏನಿದೆ ಅದಕ್ಕೆ ಇದೇ ಸ್ವಲ್ಪ ಅಕ್ಕಿಯ ಗಂಜಿ ನೀರನ್ನು ಕೂಡ ಹಾಕಿ ಕೊಟ್ಟಿದ್ದೇನೆ. ಆಗ ಸ್ವಲ್ಪ ಟೇಸ್ಟ್ ಕೂಡ ಆಗ್ತದೆ ಮತ್ತು ಗ್ಯಾಸ್ ಸಹ ಉಳಿತದೆ ಅಲ್ವಾ. ಸೊ ಬಿಸಿ ಹೀಗೆ ಈ ಗಂಜಿ ತಿಳಿಯನ್ನು ಹಾಕಿ ಕೊಡುವಾಗ. ಸೊ ಇಲ್ಲಿ ನಾನು ಈ ಒಂದು ಅನ್ನವನ್ನು ಬಸಿದ ನಂತರ ಆ ಒಂದು ತೆಗೆದಂತಹ ಗಂಜಿ ತಿಳಿ ಮತ್ತು ನೆನ್ನೆ ಅನ್ನ ಏನಿದೆ ಅದನ್ನು ಗ್ಯಾಸಲ್ಲಿಟ್ಟು ಕುದಿ ಬರಿಸಿ ತಗೊಳ್ಳುವಂಥದ್ದು. ಸಿಯಾನ್ ನೋಡಿ ಫುಲ್ ಚಂಡಿಯಾಗಿ ಹೊಸ ಬಟ್ಟೆ ಹಾಕಿ ಈಗ ಬಂದಿದ್ದಾನೆ. ಅದರಲ್ಲಿ ಸಹ ಬಿದ್ದು ಬಂದಿದ್ದಾನೆ. ಹಿಂದೆಲ್ಲ ಮಣ್ಣಿದೆ, ಎಲ್ಲಿಯೋ ಜಾರಿ ಬಿದ್ದಿದ್ದಾನೆ, ಆದರೆ ಹೇಳ್ತಾ ಇಲ್ಲ ಅಷ್ಟೇ. ಮಧ್ಯಾಹ್ನ ಆಗುವಾಗ ಜೋರು ಗುಡುಗು ಮಳೆ ಬರ್ತಾಯಿತ್ತು. ನಾನು ಹೋಗಿ ಮತ್ತು ಪಂಪಿದು ಮತ್ತು ಮನೆಯದೆಲ್ಲ ಈ ಒಂದು ಕರೆಂಟಿದು ಕನೆಕ್ಷನನ್ನು ತೆಗೆದಿಟ್ಟಿದ್ದೇನೆ.
ಚಿಕ್ಕ ಮಗು ಮಲಗಿದ್ದ. ಅದರ ನಂತರ ನಾನು ಇಲ್ಲಿ ಸಿಯೋನಿಗೆ ಚಪಾತಿಯನ್ನು ಕೊಟ್ಟಿದ್ದೇನೆ ತಿನ್ನಲಿಕ್ಕೆ ಅಂತ ಹೇಳಿ. ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಮಾಡಿದಂಥ ಚಪಾತಿ ಇತ್ತಲ್ಲ, ಅವನಿಗೆ ಚಪಾತಿ ಅಂದರೆ ಇಷ್ಟ. ಅವನು ಯಾವುದು ತಿಂತಾನೆ ಅವನಿಗೆ ಇಷ್ಟಪಟ್ಟು ಅದನ್ನು ನಾನು ಕೊಡ್ತಾ ಇರುವಂಥದ್ದು. ಸೊ ಅವನಿಗೆ ಸಾರು ಇಷ್ಟ ಆಯಿತು, ಹಾಗಾಗಿ ಪುನಃ ಒಮ್ಮೆ ಸಾರನ್ನು ಕೇಳಿದ್ದಾನೆ ಮತ್ತು ಚಪಾತಿ ಕೂಡ ಕೇಳಿದ್ದ. ಸೊ ಅವನಿಗೆ ಚಪಾತಿಯನ್ನು ಕೊಟ್ಟು ನಾನು ಮಗುವಿಗೆ ನೆಕ್ಸ್ಟ್ ಎದ್ದಾಗ ಕೊಡಲಿಕ್ಕಿರುವಂತಹ ಫುಡ್ಡನ್ನು ರೆಡಿ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಇವತ್ತು ಪೊಟೇಟೊ ಮತ್ತು ಇದು ಬೀನ್ಸ್, ಇದು ನನ್ನ ಗಿಡದಲ್ಲಿ ಆದಂತಹ ಬೀನ್ಸ್, ಒಂದೇ ಒಂದು ಬೀನ್ಸ್ ಇತ್ತು. ಸೊ ಆ ಒಂದು ಬೀನ್ಸ್, ಸ್ವೀಟ್ ಪೊಟೇಟೊ ಮತ್ತು ಬೀಟ್ರೂಟ್ ಇಷ್ಟನ್ನು ಮಿಕ್ಸನ್ನು ಹಾಕಿ ನಾನು ಇವತ್ತು ಅವನಿಗೆ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೇನೆ. ಇದಿಷ್ಟನ್ನು ನಾನು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಫ್ಲೇವರಿಗೆ ಅಂತ ಹೇಳಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಕೊಡ್ತಾ ಇದ್ದೇನೆ, ಯಾಕೆಂದರೆ ಬೀಟ್ರೂಟ್ ಎಲ್ಲ ಸ್ವಲ್ಪ ಅಯನ್ ಟೇಸ್ಟ್ ಬರೋದ್ರಿಂದ ಅದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕಿ ಕೊಟ್ಟಿದ್ದೇನೆ. ಡ್ರ್ಯಾಗನ್ ಫ್ರೂಟ್ ಇತ್ತು, ಅದನ್ನು ಅರ್ಧವನ್ನು ಕಟ್ ಮಾಡಿ ಸಿಯೋನಿಗೆ ಸ್ವಲ್ಪ ಜೇನನ್ನು ಹಾಕಿ ಕೊಟ್ಟು ಅರ್ಧ ಬಟ್ಟೆ ತೊಳೆದಿದ್ದಾಗ, ಯಾಕೆಂದರೆ ಅನ್ನದ್ದು ಅಕ್ಕಿ ಹಾಕಲಿಕ್ಕೆಲ್ಲ ಇತ್ತಲ್ಲ, ಹಾಗಾಗಿ ಅರ್ಧ ಬಟ್ಟೆ ತೊಳೆದಿದ್ದೆ. ಜೋರು ಮಳೆ ಕೂಡ ಬರ್ತಾಯಿತ್ತು. ಅದರ ನಂತರ ಈಗ ನಾನು ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಹೇಳಿ ಹೋಗಿ ಸ್ನಾನ ಮಾಡಿ, ನಂದು ನೈಟಿ ಎಲ್ಲ ಫುಲ್ ಚಂಡಿಯಾಗಿತ್ತು, ಹಾಗಾಗಿ ಸ್ನಾನ ಮಾಡಿಯೇ ಬಂದಿದ್ದೇನೆ. ಹಸ್ಬೆಂಡ್ ಕೂಡ ಇದ್ದರು ಮಗು ಎದ್ದರೆ ನೋಡಲಿಕ್ಕೆ. ಸೊ ಸ್ನಾನ ಮಾಡಿ ಬಂದಿದ್ದೇನೆ. ಮಗು ಎದ್ದೊಳ್ಳಿಲ್ಲ, ಅವನ ಫುಡ್ಡನ್ನು ಇಲ್ಲಿ ಮುಚ್ಚಿಟ್ಟಿರ್ತೇನೆ. ನೆಕ್ಸ್ಟ್ ಕರೆಂಟ್ ಬಂದಾಗ ಗ್ರೈಂಡ್ ಮಾಡ್ಬೋದು. ಈಗ ಕರೆಂಟ್ ಕೂಡ ಇಲ್ಲ ಗ್ರೈಂಡ್ ಮಾಡಲಿಕ್ಕೆ. ಈಗ ನನ್ನ ಸ್ನಾನ ಕೂಡ ಆಗಿದೆ ಅಲ್ಲ, ಇನ್ನು ಊಟ ಮಾಡೋದು ಅಂತ ಹೇಳಿ ನಾನು ಊಟ ಮಾಡಲಿಕ್ಕೆ ಬಂದಿದ್ದೇನೆ. ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಅವ್ರದ್ದೆಲ್ಲ ಊಟ ಆಗಿದೆ. ನಾನು ಮಾತ್ರ ಇರುವಂಥದ್ದು ಇನ್ನು. ಮಕ್ಕಳಿಗೆ ರಜೆ ಕೊಟ್ಟರೆ ನೋಡಿ ಇದೇ ಕೆಲಸ. ಅವನಿಗೆ ಎಕ್ಸಾಮ್ ಉಂಟು ನೆಕ್ಸ್ಟ್ ವೀಕಲ್ಲಿ. ಸೊ ಸ್ವಲ್ಪ ಆದರೂ ಕಲಿ ಅಂತ ಹೇಳಿದರೆ ಏನು ಸಹ ಕಲಿಯೋದಿಲ್ಲ. ಮತ್ತು ನನಗೆ ಹೇಳಲಿಕ್ಕೆ ಸಹ ಬೇಜಾರಾಗ್ತದೆ, ಯಾಕೆಂದರೆ ಅವನಿಗೆ ಒಂದು ಆಟ ಆಡುವಂಥ ಪ್ರಾಯ ಇಷ್ಟು ಬೇಗ ಇಂಥ ಅಲ್ವಾ ಕಲಿಯೋದು ಅಂತ ಹೇಳಿದರೆ. ನಾವೆಲ್ಲ 6 ವರ್ಷದ ನಂತರ ಕಲಿತದ್ದು, ಈ ಮಕ್ಕಳಿಗೆ 3.5 ವರ್ಷದಲ್ಲಿಯೇ ಕಲೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ. ನೋಡಿ, ಇವನು ವಿಂಡೋ ಓಪನ್ ಇಟ್ಟಿದ್ದ, ಸ್ವಲ್ಪ ಎಲ್ಲ ನೀರು ಒಳಗೆ ಬಂದಿದೆ. ಹೆಚ್ಚು ಮಳೆ ಬರಲಿಲ್ಲ, ಆದರೂ ಕೂಡ ನೀರು ಒಳಗೆ ಬಂದಿದೆ. ಹಸ್ಬೆಂಡ್ ಇರೋ ಟೈಮ್ನಲ್ಲೇ ನಾನು ಮನೆ ಕೂಡ ಒರೆಸಿ ತಗೊಳ್ತೇನೆ ಅಂತ ಹೇಳಿ, ಯಾಕೆಂದರೆ ನಾನು ಹೀಗೆ ಒರೆಸ್ತಾ ಇರುವಾಗ ನನ್ನ ಚಿಕ್ಕ ಮಗು ಎಚ್ಚರ ಇದ್ದಾನೆ, ಆದರೆ ಅವನು ಹಿಂದೆನೇ ಬರ್ತಾನೆ. ಮತ್ತು ಅವನು 4 ಕಾಲಲ್ಲಿ ಬರುವಾಗ ಅವನ ಕೈ ಕೂಡ ಜಾರ್ತದೆ, ಕಾಲು ಕೂಡ ಜಾರ್ತದೆ, ಬೀಳ್ತಾನೆ. ಹಾಗಾಗಿ ನಾನು ಮನೆಯನ್ನು ಹಸ್ಬೆಂಡ್ ಇರುವಾಗಲೇ ಒರೆಸಿ ತಗೊಂಡಿದ್ದೇನೆ. ಅದಾದ ನಂತರ ನಾನು ಇಲ್ಲಿ ಪಂಪಿದು ಎಲ್ಲ ಪ್ಲಗ್ ಎಲ್ಲ ಹಾಕಲಿಕ್ಕೆ ಇರ್ತದಲ್ಲ, ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಹಾರ್ವೆಸ್ಟಿಂಗ್ ಇತ್ತು. ಸ್ವಲ್ಪ ಎಲ್ಲ ಬೆಂಡೆಕಾಯಿ ಎಲ್ಲ ಇತ್ತು, ಹುಳ ಆಗಿದೆ ಎಲೆ ಎಲ್ಲ ತಿನ್ನುವಂಥದ್ದು. ಸೊ ಅದರ ನಂತರ ಬೆಂಡೆಕಾಯನ್ನೆಲ್ಲ ಕಟ್ ಮಾಡಿ ತಗೊಂಡು ಬಂದಿದ್ದೇನೆ. ಎಷ್ಟರವರೆಗೆ ಆದದ್ರಲ್ಲಿ ಈ ಒಂದು ಬೆಂಡೆಕಾಯಿ ತುಂಬ ದೊಡ್ಡ ಬೆಂಡೆಕಾಯಿ, ಇಷ್ಟು ಉದ್ದ ಇದೆ ನೋಡಿ, ಎಳತ್ತು ಬೆಂಡೆಕಾಯಿ. ನನಗಂತೂ ತುಂಬ ಖುಷಿ ಆಯ್ತು ಇದನ್ನು ನೋಡಿ. ತುಕ ಏನು ಚಾಕ್ಲೇಟ್ ದಿತ್ತಾವ, ಏನು ಗಮ್ಮಿ ದಿತ್ತಾ? To myself, Sangaje. My name is Sangaje. My name is Sian Mola. I am Manmoy. I am 4 years old. I am cellular and kids. I go to second art English medium school. It is Malaysia. I live in Punjab. My father's name is. My father's name is. Father's name is. Father's name is. Sunil. TV Polongna. Is a businessman. My mother's name is. My mother's name is. Mother's name is. Mother's name is. Kala mummy चे name. Mummy मम्मी Moras. मोरसनी. मम्मी मोरसनी. डायना मार्टिस. Diana Martis. खाट से किल कर. हाँ मुनाता डायना. Naya. डायना Naina मार्टिस. Martis. She's a Is a housewife. houseboy. House boy नहीं housewife. Housewife. हाँ. I live with my family. I live in family. I love my family. I love in family. ಇವತ್ತಿನ ಈ ವ್ಲಾಗ್ ಏನಿದೆ ಇದು ತುಂಬಾ ಲಾಂಗ್ ಆಯಿತು, ಲೆಂಗ್ದಿ ವಿಡಿಯೋ ಆಯಿತು ನನಗೆ ಗೊತ್ತು. ಬಟ್ ಸ್ಟಿಲ್ ನಾನು 3.5 hours ವಿಡಿಯೋನ ಕಟ್ ಮಾಡಿ ಕೆಲವೊಂದು ಪಾರ್ಟ್ಸನ್ನೆಲ್ಲ ಫುಲ್ ಕಟ್ ಮಾಡಿದ್ದೇನೆ. ಬಟ್ ಸ್ಟಿಲ್ ನನ್ನ ಒಂದು ಫುಲ್ ಡೇ ಅನ್ನುವಾಗ ಇಷ್ಟನ್ನು ತೋರಿಸಲೇಬೇಕು, ಯಾಕೆಂದರೆ ಇದಕ್ಕಿಂತ ಎಷ್ಟೋ ಗಂಟೆಗಳ ವೀಡಿಯೋಸನ್ನು ನಾವು ಟ್ರಿಮ್ ಮಾಡಿ ಇಷ್ಟಕ್ಕೆ ಮಾಡ್ತಾ ಇರುವಂಥದ್ದು. ಈ ಒಂದು ನನ್ನ ಹಾರ್ಡ್ ವರ್ಕ್ ಏನಿದೆ ಇದನ್ನಿಷ್ಟು ಈಸಿಯಾಗಿ ಮಾಡಲಿಕ್ಕೆ ಅಂದರೆ ಈ ಒಂದು 3 to 4 hours ವಿಡಿಯೋನ ಕಟ್ ಮಾಡಿ 20 to 40 minutes ಒಳಗೆ ಮಾಡೋದು ಅಂತ ಹೇಳಿದರೆ ತುಂಬ ಕಷ್ಟದ ಕೆಲಸ. ಈ ಒಂದು ಹಾರ್ಡ್ ವರ್ಕ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಬೇರೆ ಕಂಟೆಂಟ್ಸ್ ಏನೆಲ್ಲ ಇದೆ ಅದನ್ನು
ಕೂಡ ಒಮ್ಮೆ ಚೆಕ್ ಮಾಡಿ. ಯಾರಿಗಾದರೂ ಒಬ್ಬರಿಗೆ ಯೂಸ್ ಆಗುವಂತಹ ಒಂದು ಕಂಟೆಂಟ್ ನಿಮಗೆ ಸಿಗ್ಬೋದು. ಸೊ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್, ಹಿಟ್ ದ ಲೈಕ್ ಬಟನ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.